ಇಡೀ ಚಿತ್ರತಂಡ ನಮ್ಮೊಂದಿಗಿದೆ, ಮುಖ್ಯ ಅತಿಥಿಗಳು ಆಗಮಿಸಿದ್ದೀರಾ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಹರ್ಷಿಣಿ ಸಿನಿಮಾಸ್ ನಮ್ಮ ಮಾಜಿ ಪ್ರಧಾನಿಗಳಾಗಿರುವಂತಹ ಎಚ್.ಡಿ. ದೇವೇಗೌಡರ ಆಶೀರ್ವಾದದೊಂದಿಗೆ ಕನ್ನಡ ಚಿತ್ರರಂಗಕ್ಕೆ ಅತ್ಯುತ್ತಮ ಕೊಡುಗೆ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಂದಿರುವಂತಹ ನಿರ್ಮಾಣ ಸಂಸ್ಥೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ನಮ್ಮ ಮಾಜಿ ಶಾಸಕರು ಡಾಕ್ಟರ್ ದೇವಾನಂದ್ ಚೌಹಾಣ್ ಅವರ ಪ್ರೀತಿಯ ಮಗಳು ಹರ್ಷಿಣಿಯವರು ಮೊಮ್ಮಗಳು ನಮ್ಮ ಲತಾಶ್ರೀ ಡಿಸಿ ಅವರು ಹರ್ಷಿಣಿ ಸಿನಿಮಾಸ್ ನಿರ್ಮಾಣ ಸಂಸ್ಥೆ ಮಾಡೋದ್ರ ಮೂಲಕ ಒಂದು ಕನಸನ್ನ ಕಂಡಿದ್ದಾರೆ. ಅದುವೇ ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಕಥೆಗಳನ್ನ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಕಿರುನಗೆ ಅನ್ನುವಂಥದ್ದು ಒಂದು ಹೆಣ್ಮಗಳು ತನ್ನವರಿಗೋಸ್ಕರ ಏನೆಲ್ಲ ತ್ಯಾಗಗಳನ್ನ ಮಾಡ್ತಾಳೋ ಅದರ ಸುತ್ತ ನಡೆಯುವಂತಹ ಒಂದು ಸುಂದರವಾದಂತಹ ಕತೆ. ಈ ಕಥೆಯನ್ನ ಬರೆದು ಈಗ ಅಶೋಕ್ ಕಡಬ ಅವರ ನಿರ್ದೇಶನದ ಜೊತೆಗೆ ಒಂದು ಒಳ್ಳೆ ಸಿನಿಮಾ ತಂಡ ಜೊತೆಯಾಗಿ ಬರ್ತಾ ಇರುವಂತಹ ನಮ್ಮ ಮುಖ್ಯ ಅತಿಥಿಗಳು ಈಗ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು ಶ್ರೀಮತಿ ಲಕ್ಷ್ಮೀ ಗೋವಿಂದರಾಜ್ ಅವರು. ಅದೇ ರೀತಿಯಾಗಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಇದೀಗ ನಮ್ಮ ಕಿರುನಗೆ ಸಿನಿಮಾದ ಫಸ್ಟ್ ಲುಕ್ ಅನ್ನ ಲಾಂಚ್ ಮಾಡುವಂತಹ ಸಮಯ. ಫಸ್ಟ್ ಲುಕ್ ಮೂಲಕ ನಾವು ಏನನ್ನ ಹೇಳೋದಕ್ಕೆ ಹೊರಟಿದ್ದೀವಿ ಅನ್ನೋದು ಖಂಡಿತ ನಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಇವತ್ತಿನ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ನಮ್ಮ ಮಾಧ್ಯಮ ಮಿತ್ರರಿಗೋಸ್ಕರ ಮಾತ್ರ ನಾವು ಈ ಫಸ್ಟ್ ಲುಕ್ ಅನ್ನ ಲಾಂಚ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದನ್ನ ಲಾಂಚ್ ಮಾಡೋದಕ್ಕೆ ಈಗಷ್ಟೇ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ನಮ್ಮ ಭಾರತೀಯ ಚಲನಚಿತ್ರರಂಗದ ಹೆಮ್ಮೆಯ ನಮ್ಮ ಪ್ರೀತಿಯ ಅಣ್ಣ ಅವರ ಮುದ್ದಿನ ಮಗಳು ಶ್ರೀಮತಿ ಲಕ್ಷ್ಮೀ ಗೋವಿಂದರಾಜ್ ಅವರು. ಅದೇ ರೀತಿಯಾಗಿ ಕನ್ನಡದ ಖ್ಯಾತ ನಿರ್ಮಾಪಕರು ಶ್ರೀ ಎಸ್.ಎ. ಗೋವಿಂದರಾಜು ಸರ್. ನಿಮ್ಮಿಬ್ಬರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ವಿ. ಐ ಥಿಂಕ್ ಅಲ್ಲಿಂದಲೇ ಅವರು ಲಾಂಚ್ ಹೇಳೋದು ಚೆನ್ನಾಗಿರುತ್ತೆ ಸರ್. ಮಧ್ಯ ಪ್ಲೀಸ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿರೋದು ಖಂಡಿತ ನಮ್ಮ ಇಡೀ ಚಿತ್ರತಂಡಕ್ಕೆ ಒಂದು ದೊಡ್ಡ ಶಕ್ತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇದೀಗ ಕಿರುನಗೆ ಸಿನಿಮಾ ಬಗ್ಗೆ ಖಂಡಿತ ಆಮೇಲೆ ಮಾತಾಡೋಣ. ಆದರೆ ನೀವಿಬ್ರು ಬಹಳ ಪ್ರೀತಿಯಿಂದ ಬಂದಿರೋದ್ರಿಂದಾಗಿ ಅಷ್ಟೇ ಪ್ರೀತಿಯಿಂದ ಕಿರುನಗೆ ಫಸ್ಟ್ ಲುಕ್ ಲಾಂಚ್ ಅಂತ ಹೇಳಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕಿರುನಗೆ ಫಸ್ಟ್ ಲುಕ್ ಲಾಂಚ್ ಚಿತ್ರದ ಫಸ್ಟ್ ಲುಕ್ ಲಾಂಚ್ ಮಾಡ್ತಾ ಇದ್ದೀವಿ. ನಮಸ್ಕಾರ. ಈಗ ತಾನೇ ಕಿರುನಗೆ ಎಂಬ ಈ ಚಿತ್ರದ ಟೀಸರ್ನ ಬಿಡುಗಡೆ ಮಾಡಿದ್ವಿ. ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ನಮ್ಮ ನಿರ್ದೇಶಕರು ಅಶೋಕ್ ಕಡಬ ಅವರು ತುಂಬ ಅದ್ಭುತವಾಗಿ ಬರೋ ಥರ ಅದನ್ನು ಕರೆಗೆ ತಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಅದಲ್ಲದೆ ಹರ್ಷಿಣಿ ಸಿನಿಮಾಸ್ ಅವರು ಈ ಚಿತ್ರದ ಒಂದು ನಿರ್ಮಾಪಕರು ಅಂತ ಮಾಡಿದ್ದಾರೆ. ತುಂಬ ಖುಷಿ. ಅವರ ಈ ಚಿತ್ರಕ್ಕೆ ಎಲ್ಲ ಥರದ ಭಗವಂತನ ಆಶೀರ್ವಾದ ಆ ಚಿತ್ರದ ಮೇಲೆ ಇರಲಿ, ಮತ್ತು ಹಾಗೆ ಎಲ್ಲರಿಗೂ ಅದರಿಂದ ಒಳ್ಳೆಯದಾಗಲಿ. ಆ ಚಿತ್ರ ತೆಗೆದಂಥ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಹಿಂದೆ ಮುಂದೆ ದುಡಿದಂಥ ಎಲ್ಲ ತಂತ್ರಜ್ಞರಿಗೂ ನನ್ನ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಇಲ್ಲಿ ಸಮಯದವರಿಗೆ ಥ್ಯಾಂಕ್ಸ್ ಹೇಳ್ತಾ ನಾನು ಹೇಳೋ ಮಾತು ಮುಗಿಸ್ತೀನಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಲಕ್ಷ್ಮೀ ಮೇಡಮ್ ಒಂದೆರಡು ಮಾತು ಪ್ಲೀಸ್. ಇಡೀ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ. ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಕಿರುನಗೆ ಚಿತ್ರ ಸಕ್ಸಸ್ ಆಗಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದೀಗ ಇಬ್ಬರು ಇಲ್ಲೇ ಇರಬೇಕು ಪ್ಲೀಸ್. ನಮ್ಮ ಲತಾಶ್ರೀ ಮ್ಯಾಮ್, ದಯವಿಟ್ಟು ನೀವು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಶ್ರೀ ಎಸ್.ಎ. ಗೋವಿಂದರಾಜು ಸರ್, ಅದೇ ರೀತಿಯಾಗಿ ಶ್ರೀಮತಿ ಲಕ್ಷ್ಮೀ ಗೋವಿಂದರಾಜು ಮೇಡಮ್ ಅವರನ್ನ ಪ್ರೀತಿಯಿಂದ ಗಮನಿಸುತ್ತಾರೆ. ಸಂಗೀತ ಮ್ಯಾಮ್ ಪ್ಲೀಸ್ ಬನ್ನಿ. ಅಶೋಕ್ ಹಂಗೆ ನಿಂತ್ಕೊಂಡು ನಿಮಿಷ. ರೆಡಿ ಅಶೋಕ್. ಅಶೋಕ್ ರೆಡಿ. ಓಕೆ. ಚಿತ್ರರಂಗವನ್ನು ಕಟ್ಟಿ ಬೆಳೆಸಿದಂಥ ಪುಣ್ಯಾತ್ಮರಿಗೆ ನಮನವನ್ನು ಸಲ್ಲಿಸುತ್ತಾ, ಹಾಗೆಯೇ
ಮಾಧ್ಯಮ ಮಿತ್ರರು, ಗಣ್ಯರು ಎಲ್ಲರಿಗೂ ಚಿತ್ರತಂಡಕ್ಕೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಕಿರುನಗೆ ಚಿತ್ರದ ಹೆಸರು ನನ್ನಷ್ಟು ನಗಲ್ಲ ಅನ್ಸುತ್ತೆ, ಕಿರುನಗೆ ಸ್ವಲ್ಪ ನಗು ಇರುತ್ತೆ. ಬಟ್ ಅಶೋಕ್ ಅವರನ್ನ ಎಲ್ಲ ಮಾಧ್ಯಮ ಮಿತ್ರರು ಗಮನಿಸಿರ್ಬೋದು, ಯಾವತ್ತೂ ನೋಡಿದ್ರು ಗಂಭೀರವಾಗಿರ್ತಾರೆ. ಈ ಟೈಟ್ಲ್ ನೋಡಿದ ತಕ್ಷಣ ನನಗೆ ಅನಿಸಿದ್ದು, ಯಾವಾಗ ಇವರು ಕಿರುನಗೆ ಅದು ನೋಡ್ತಾ ಇದ್ದೀನಿ, ಇವಾಗಲೇ ಕಿರುನಗೆ ಬೇಗ. ಯಾಕಂದ್ರೆ ಜೊತೆಲೇ ಇರ್ತಾರೆ ನಮ್ಮ ಸಂಘದ ಸದಸ್ಯರು ಕೂಡ, ಅವರು ನಿರ್ದೇಶಕರಾಗಿ ತುಂಬ ಗಂಭೀರವಾಗಿರ್ತಾರೆ. ಇದ್ದಕ್ಕಿದ್ದಾಗೆ ಒಂದು ಸ್ಕ್ರಿಪ್ಟ್ ರೆಡಿ ಆಗುತ್ತೆ, ಸಿನಿಮಾ ಶೂಟಿಂಗ್ ಹೋಗ್ತಾರೆ, ಬರ್ತಾರೆ, ನಮ್ಮ ಚಿತ್ರ ಕಂಪ್ಲೀಟ್ ಆಯಿತು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಗೊತ್ತಾಗ್ತಿತ್ತು. ಇವತ್ತು ಏನು ಫಸ್ಟ್ ಲುಕ್ ಲಾಂಚ್ ಮಾಡಿದ್ದಾರೆ, ಲಾಂಚ್ ಮಾಡಿದಾಗ ಮೋಸ್ಟ್ಲಿ ಅವ್ರಿಗೆ ನೆಚ್ಚಿನ ಪ್ಲೇಸು ಬಂದು ಗೋವಾ ಅಂತ ನನ್ನ ಅನಿಸಿಕೆ. ನನಗೆ ಗೊತ್ತಿಲ್ಲ ಅದು, ಬಟ್ ನೋಡಿದಾಗ ಕೆಲವು ಗೋವಾದ ಏನು ಲೊಕೇಶನ್ಗಳಿದೆ, ಆಲ್ಮೋಸ್ಟ್ ಇವರು ಗೋವಾಕ್ಕೆ ಹೋಗ್ತಾರೆ ಅನ್ನೋದು ಅದು ನೋಡಿದಾಗ ನನಗೆ ಗೊತ್ತಾಯಿತು. ಅವರು ಹಿಂದೆ ಸಿನಿಮಾ ಮಾಡಿದಾಗ ಇರ್ಬೋದು, ಒಂದೊಂದು ಸಿನಿಮಾದಲ್ಲೂ ಅವರು ಗೋವಾಕ್ಕೆ ಹೋಗಿ ಗೋವಾದ ಆಲ್ಮೋಸ್ಟ್ ಅಲ್ಲಿನ ಏನು ಸುಂದರ ತಾಣಗಳನ್ನು ಚಿತ್ರಣ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಈ ಸಿನಿಮಾಕ್ಕೆ ಮಾಜಿ ಪ್ರಧಾನಿಗಳೇ ಶುಭಾಶಯವನ್ನು ಕೋರಿದ್ದಾರೆ. ಅವರ ಮುಖಾಂತರನೇ ಏನು ಅವರ ಚಿತ್ರತಂಡ ಹರ್ಸಿನಿ ಸಿನಿಮಾಸ್ ಇದೆ, ಅವ್ರು ಮೇಡಮ್ ಅವರು ಸ್ಕ್ರಿಪ್ಟ್ ಮಾಡಿದ್ದಾರೆ. ಲತಾಶ್ರೀ, ನನಗೆ ಕನ್ಫ್ಯೂಸ್ ಆಗುತ್ತೆ, ಯಾಕಂದ್ರೆ ನಮ್ಮ ಸಿಸ್ಟರ್ ಅವರು ರೈಟ್ರು ಲಲಿತಾಶ್ರೀ ಅಂತ ಇದೆ, ಇವರು ಲತಾಶ್ರೀ DC. ಇವರು ಏನು ಸ್ಕ್ರಿಪ್ಟ್ ಮಾಡಿ ಸಿನಿಮಾ ಲವ್ ಸಬ್ಜೆಕ್ಟ್ ಅಂತ ಅನಿಸುತ್ತೆ, ಕಿರುನಗೆ ಲವ್ ಸಬ್ಜೆಕ್ಟ್ ಅಂತ ಅನಿಸುತ್ತೆ. ಜೊತೆಗೆ ಇವರ ಸಿನಿಮಾಕ್ಕೆ ದೊಡ್ಡ ಮನೆ ಮಗಳ ಅಳಿಯನ ಒಂದು ಫಸ್ಟೇ ಅವರಿಗೆ ಆಶೀರ್ವಾದ ಸಿಕ್ಕಿದೆ. ಸಿನಿಮಾ ಇನ್ನು ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ, ಯಾವಾಗ ಅಂತ ಗೊತ್ತಿಲ್ಲ, ಚಿತ್ರತಂಡ ಹೇಳುತ್ತೆ. ಬಟ್ ಅದ್ದೂರಿಯಾಗಿ ಸಿನಿಮಾದ ಏನು ಫಸ್ಟ್ ಲುಕ್ ನೋಡಿದಾಗ ಅದರ ಕಲಾವಿದರಾಗಲಿ, ತಂತ್ರಜ್ಞರಾಗಲಿ, ಜೊತೆಗೆ ನಿರ್ದೇಶನ ಕೂಡ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಅಂತ ಅನಿಸುತ್ತೆ. ದಯಮಾಡಿ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಎಲ್ಲರೂ ಕೂಡ ಈ ಕಿರುನಗೆ ಸಿನಿಮಾಕ್ಕೆ ಪ್ರೋತ್ಸಾಹವನ್ನು ನೀಡಿ ಪ್ರಚಾರವನ್ನು ಕೊಟ್ಟು ಸಹಕರಿಸಬೇಕು ಅಂತ ನಾನು ನನ್ನ ಚಿತ್ರ ನಿರ್ದೇಶಕರ ಸಂಘದ ಪರವಾಗಿ ನಾನು ಕೇಳ್ಕೊಳ್ತಿದ್ದೇನೆ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ವಿಶ್ವನಾಥ್ ಸರ್. ಈಗ ಅದೇ ಕಿರುನಗೆಯೊಂದಿಗೆ ಅಶೋಕ್ ಸರ್ ದಯವಿಟ್ಟು ವೇದಿಕೆಗೆ ಬಂದು NRK ವಿಶ್ವನಾಥ್ ಸರ್ ಅವರನ್ನ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಅಂತ ಹೇಳಿ ಸ್ವಲ್ಪ ಓಕೆ. ಅಶೋಕ್ ಅವರೇ, ಕಿರುನಗೆ ಮತ್ತೆ ಕೊನೆ ಪ್ಲೀಸ್. ಕಿರುನಗೆ ಫಸ್ಟ್ ಲುಕ್ ನೋಡಿದ್ರೆ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್. ಮೊದಲದಾಗಿ ಎಲ್ಲರಿಗೂ ನಮಸ್ಕಾರ. ಭಾಳಷ್ಟು ರಾಜಕೀಯ ವೇದಿಕೆಯಲ್ಲಿ ಮಾತಾಡಿದ್ದೀನಿ, ಬಟ್ ಇದು ಫಸ್ಟ್ ಟೈಮ್ ಈ ಒಂದು ವೇದಿಕೆಯಲ್ಲಿ ಮಾತಾಡಬೇಕಂದ್ರೆ ಏನು ಮಾತಾಡಬೇಕಂತ ಗೊತ್ತಿಲ್ಲ. ಬಟ್ ಆದಷ್ಟು ಐ ವಿಲ್ ಸಮ್ ಇಟ್ ಅಪ್ ಇನ್ ಶಾರ್ಟ್ ಆಗಿ. ಸೊ ಫಸ್ಟ್ಲಿ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ದ ಹೋಲ್ ಟೀಮ್. ಯಾಕಂದರೆ ನೋಡಿದಾಗ ಅನಿಸುತ್ತೆ ದಟ್ ಕಮ್ ಔಟ್ ವೆರಿ ಬ್ಯೂಟಿಫುಲಿ. ಸೊ ಫ್ರಮ್ ಮೈ ಸೈಡ್ ಐ ವಾಂಟ್ ಟು ಗಿವ್ ಅ ರೌಂಡ್ ಆಫ್ ಅಪ್ಲಾಸ್ ಟು ದ ಹೋಲ್ ಟೀಮ್ ಆಫ್ ಕಿರುನಗೆ. ಹಾಗೆ ಅಶೋಕ್ ಕಡಬ ಡೈರೆಕ್ಟರ್ ಆಗಿ ನಾನು ರಿಸರ್ಚ್ ಮಾಡಿದ್ದೆ ಒಂದು 2-3 ಮೂವಿ ಅವ್ರ ಬಗ್ಗೆ. ಸೊ ವೆರಿ ವೆಲ್ ಡೈರೆಕ್ಟೆಡ್ ಐ ಫೀಲ್, ಬಿಕಾಸ್ ಇಟ್ ಹಸ್ ಕಮ್ ಅಪ್ ಇನ್ ಅ ವೆರಿ ಸಿಸ್ಟಮ್ಯಾಟಿಕ್ ವೇ. ಸೊ ಅವರಾಗಿ ನಾನು ಫೀಲ್ ವೆರಿ ಪ್ರೌಡ್ ಟು ಸೇ ದಟ್, ಬಿಕಾಸ್ ಈ ಒಂದು ರೈಟಿಂಗ್ ಸಿನಿಮಾ ನಮ್ಮ ಮೇಡಮ್ ಅವ್ರು ಮಾಡಿದ್ದಾರೆ, ಲತಾ ಮೇಡಮ್ ಅವರು. ಸೊ ಐ ವಾಂಟ್ ಟು ವಿಶ್ ದೆಮ್, ಬಿಕಾಸ್ ಆಸ್ ಅ ಫಸ್ಟ್ ಮೂವಿ ದೇ ಆರ್ ಆಲ್ಸೋ ಕಮಿಂಗ್ ಅಪ್ ಇನ್ ಅ cinema world. So I wish them a very huge success, and from my side and my team I want to give it up a big marketing to this whole team ಅಂತ ಹೇಳ್ತಾ ಎರಡು ಮಾತು ಸರಿ. ಥ್ಯಾಂಕ್ ಯು. Thank you so much. Ashok sir, Lata ma'am, please go ahead. Ashok sir, you ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಬಂದಿದ್ದಕ್ಕಾಗಿ ಧನ್ಯವಾದಗಳು. ಇವರ 6ನೇ ಸಿನಿಮಾ ಇದು. ಕಳೆದ ವರ್ಷವಷ್ಟೇ ನಿಂಬಿಯ ಬನಾದ ಮ್ಯಾಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಹಳಷ್ಟು ಕಡೆಗಳಲ್ಲಿ ಪ್ರಶಸ್ತಿಗಳನ್ನು ಸ್ವೀಕರಿಸಿದಂತಹ, ಬಹಳಷ್ಟು ಜನರು ಮೆಚ್ಚಿಕೊಂಡಂತಹ ಸಿನಿಮಾ. ಹಾಗಾಗಿ ಇದೀಗ ಕಿರುನಗೆಯ ಮೂಲಕ ಮತ್ತೊಮ್ಮೆ ನಿರ್ದೇಶಕರಾಗಿ ಕನ್ನಡಿಗರ ಮುಂದೆ ಬರ್ತಾ ಇದ್ದಾರೆ. ದಯವಿಟ್ಟು ಪ್ರೀತಿಯ ಚಪಾಳಿಯೊಂದಿಗೆ ಸ್ವಾಗತಿಸಿ ಅಶೋಕ್ ಕಡಬಾಯಿ ಅವರನ್ನ. ಅಶೋಕ್ ಸರ್, ಕಂಗ್ರ್ಯಾಚುಲೇಷನ್ಸ್. ಕಿರುನಗೆ ಫಸ್ಟ್ ಲುಕ್ ಲಾಂಚ್ ಆಯಿತು. ಇದೀಗ ಕಿರುನಗೆಯ ಬಗ್ಗೆ ಅಫ್ಕೋರ್ಸ್ ಮಾಧ್ಯಮ ಮಿತ್ರರಲ್ಲಿ ಬಹಳಷ್ಟು ಪ್ರಶ್ನೆಗಳಿರುತ್ತೆ. ಕಿರುನಗೆಯ ನಿಮ್ಮ ಜರ್ನಿ ಬಗ್ಗೆ ದಯವಿಟ್ಟು ಮಾತನಾಡಬೇಕು. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಪತ್ರಿಕಾ ವರ್ಗದವರಿಗೆ ಮತ್ತು ಸೋಷಿಯಲ್ ಮೀಡಿಯಾದ ನಮಸ್ಕಾರ.
ಇದು ಅಶ್ವಿನಿ ಸಿನಿಮಾಸ್ನ ಒಂದು ಕಿರುನಗೆನೋ ಚಿತ್ರ. ಇದು ಈಗಷ್ಟೇ ನಾವು ಚಿತ್ರೀಕರಣ ಮುಗಿಸ್ಕೊಂಡು ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ಒಂದು ಚಿತ್ರ ಏನು ಅಂತಂದರೆ ಒಂದು ಈಗಿನ ಒಂದು ಜನ್ರೇಷನಲ್ಲಿ ನಡೆಯುವಂಥ ಕತೆ. ಅಂದರೆ ಪ್ರೀತಿ ಬರೀ ಎತ್ತರದ ತಂದೆ ತಾಯಿಗೆ ಗೌರವ ಕೊಟ್ಟು ತಂದೆ ತಾಯಿಗೋಸ್ಕರ ತನ್ನ ಪ್ರೀತಿ ತ್ಯಾಗ ಎಲ್ಲದೂ ಮಾಡೋಂಥ ಮಕ್ಕಳುಗಳು ಮುಂದೆ ಪ್ರೀತಿ ಬಲೆಗೆ ಬಿದ್ದು ಯಾವ ರೀತಿ ಬಿರುಗಾಳಿಗೆ ಸಿಗಾಕೊಂತಾರೆ ಅನ್ನೋದೇ ಇಡೀ ಚಿತ್ರದ ಕತೆ. ಒಂದು ಹೆಣ್ಣು ತನ್ನ ಎಲ್ಲ ನೋವುಗಳನ್ನ ಮನಸ್ಸಲ್ಲೇ ಇಟ್ಕೊಂಡು ಹೇಗೆ ನಗ್ನಾಗ್ತಾ ಇರ್ತಾಳೆ ಅನ್ನೋದೇ ಒಂದು ಈ ಕಿರುನಗೆ ಚಿತ್ರದ ಒಂದು ಚಿಕ್ಕ ಕತೆ. ಮಿಕ್ಕಿದ್ದು ನಮ್ಮ ಮೇಡಮ್ ಅವರು ಮಾತಾಡ್ತಾರೆ. ಇದು ಆಲ್ಮೋಸ್ಟ್ ನಾವು ಟೋಟಲ್ ಒಂದು 60 days ಶೂಟಿಂಗ್ ಮಾಡಿದ್ದೀವಿ. ಇದು ಬೆಂಗಳೂರು, ಬಿಜಾಪುರ, ಚಿಕ್ಕಮಗಳೂರು, ಉಡುಪಿ, ಬಾಂಬೆ, ಗೋವಾದಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ನಂತರ ಇದನ್ನೆಲ್ಲ ಆರ್ಟಿಸ್ಟ್ ಆಗಿ ಖುಷ್ಬು ಅಂದ್ಬಿಟ್ಟು ಹೊಸ ನಟಿ ಅಭಿನಯಿಸಿದ್ದಾರೆ. ವಿಜಯರಾಜ್ ಅಂತ ಅಂದ್ಬಿಟ್ಟು ನಾಯಕನಾಗಿ ಅಭಿನಯಿಸಿದ್ದಾರೆ. ಆಮೇಲೆ ಅನುಪಮ್ ಖೇರ್ ಅವರ ಸಹೋದರ ರಾಜು ಖೇರ್ ಅವರು ಕನ್ನಡದಲ್ಲಿ ಇದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಆನಂತರ ನಮ್ಮ ಸಂಗೀತ ಅವರು, ಆಮೇಲೆ ಸುಧಾ ಬೆಳವಾಡಿ ಅವರು, ಹೀಗೆ ಅನೇಕ ಕಲಾವಿದರುಗಳೆಲ್ಲ ಅಭಿನಯ ಮಾಡಿದ್ದಾರೆ. ಇದರಲ್ಲಿ ಫಸ್ಟ್ ಹಾಫ್ ಪೂರ್ತಿ ಇವತ್ತು ಮದುವೆ ಮನೆ ಸನ್ನಿವೇಶಗಳೇ ಜಾಸ್ತಿ ಸಿನಿಮಾದಲ್ಲಿ. ಡೈಲಿ ನಾವು ಕಡಿಮೆ ಒಂದು 70 ಜನ 80 ಜನ ಜೂನಿಯರ್ಸ್ ಹಾಕೊಂಡೆ ನಾವು ಬಿಜಾಪುರದಲ್ಲಿ ಒಂದು ಮದುವೆ ಮನೆ ಸೆಟಪ್ ಮಾಡಿದ್ದು. ಆಮೇಲೆ ನಮ್ಮ ಚಿತ್ರಕ್ಕೆ ಕೊರಿಯೋಗ್ರಫಿ ಮಾಡಿರೋದು ಮುರಳಿ ಮಾಸ್ಟರ್ ಅವರು ಮತ್ತು ಸದಾ ಮಾಸ್ಟರ್ ಅಂತ ಇಬ್ಬರು 5 ಸಾಂಗಿಗೂ ಅವರೇ ಕೊರಿಯೋಗ್ರಫಿ ಮಾಡಿದ್ದಾರೆ. ಆಮೇಲೆ ಫಸ್ಟ್ ಟೈಮು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು ನಮ್ಮ AR ರೆಹಮಾನ್ ಟೀಮ್ನ ಸುಕೃತ್ ಅವರು ಈ ಸಿನಿಮಾಗೆ ಮ್ಯೂಸಿಕ್ 5 ಒಳ್ಳೆ ಫ್ಯಾಂಟಾಸ್ಟಿಕ್ ಸಾಂಗ್ಸ್ ಮಾಡಿದ್ದಾರೆ. ಬಟ್ ಅದೆಲ್ಲ ಮಿಕ್ಸಿಂಗು ಇದು ಎಲ್ಲ ಸ್ವಲ್ಪ ಫಾರಿದರೆಲ್ಲ ಮಾಡಿದ್ದಾರೆ. ನಮ್ಮ ಮೇಡಮ್ ಅದರ ಸಾಂಗ್ಸ್ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟೆಲ್ಲ ಆ ಥರ ಮಾಡಿಸಿದ್ದಾರೆ. ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಹಾಗೆ 5 ಸಾಂಗ್ಗಳನ್ನ ನಮ್ಮ ನಾಗಾರ್ಜುನ ಶರ್ಮ ಅವರು ಬರೆದಿದ್ದಾರೆ. ಆನಂತರ ಅಲ್ಲಿಂದ ಮೂಕ್ ಸುರೇಶ್ ಅವರು, ಆಮೇಲೆ ನಮ್ಮ ಶ್ರೀಶಾಂತ್ ಅಂದ್ಬಿಟ್ಟು ಹೊಸ ನಟಿ, ಅವರೆಲ್ಲ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಇನ್ನೂ ಅನೇಕ ಕಲಾವಿದರುಗಳಿದ್ದಾರೆ. ಆದಷ್ಟು ಬೇಗ ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಈಗ ಆದಷ್ಟು ಬೇಗ ರಿಲೀಸ್ಗೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮುಂದೆ ಒಂದು ದೊಡ್ಡ ಇವೆಂಟ್ ಮಾಡಿ ಅದರಲ್ಲೆಲ್ಲ ಸ್ವಲ್ಪ ಸಾಂಗ್ಸ್ಗಳ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಹೇಳ್ತೀವಿ. ರಿಲೀಸ್ ಆಗಸ್ಟ್ಗೆ ಸರ್. ಮಹಿಳಾ ಪ್ರಧಾನ ಚಿತ್ರ ಅನ್ನೋದಕ್ಕಿಂತ ಸರ್, ಅದು ಈಗಿನ ಒಂದು ಲವ್ ಸ್ಟೋರಿ. ಅಂದರೆ ಏನು ಅಂತಂದರೆ, ಈಗ ತಂದೆ ತಾಯಿಗೋಸ್ಕರ ತನ್ನ ಪ್ರೀತಿ ಪ್ರೇಮನೆಲ್ಲ ತ್ಯಾಗ ಮಾಡಿ ಏನಾಗುತ್ತೆ ಅಂದರೆ ಅವರು ಪ್ರೀತಿ ಬೆಲೆಗೆ ಬಿದ್ದುಬಿಟ್ಟು ಯಾವ ರೀತಿ ನೋವು ಅನುಭವಿಸ್ತಾನೆ, ಆ ನೋವೆಲ್ಲ ಒಳಗಡೆ ಇಟ್ಕೊಂಡು ಒಂದು ಗರ್ಭಿಣಿ ಹೆಣ್ಣಿನ ಬಗ್ಗೆ ಕಥೆ ಸರ್. ಫೀಮೇಲ್ ಓರಿಯೆಂಟೆಡ್ ಇದೆ, ಬಟ್ ಲವ್ ಸ್ಟೋರಿ ಈಗಿನ ಜನರೇಷನ್. ಇನ್ನೊಂದು ಕ್ವಶನ್ ಕೇಳಿದ್ರೆ ಅವ್ರು ಫುಲ್ ಸ್ಟೋರಿ ಹೇಳ್ಬಿಡ್ತಾರೆ ಸರ್. ಅಶೋಕ್ ಸರ್, ಎಸ್, ಪ್ರಶ್ನೆಗಳಿದೆಯಾ? ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಸರ್. ದಯವಿಟ್ಟು ಎಸ್, ಸನ್ಮಾನ ಇದೆಯಾ? ಓಕೆ, ಪ್ಲೀಸ್ ಬನ್ನಿ. ಇದೀಗ ನಿರ್ದೇಶಕರ ಸಂಘದ ಪರವಾಗಿ ಕಿರುನಗೆ ಸಿನಿಮಾದ ನಿರ್ದೇಶಕರು ಅಶೋಕ್ ಕಡಬ ಸರ್ ಅವರನ್ನ ಸನ್ಮಾನಿಸಲಾಗ್ತಾ ಇದೆ. ನಮ್ಮ ನಿರ್ದೇಶಕರ ಮುಂದಿನ ಎಲ್ಲ ಸಿನಿಮಾಗಳಿಗೆ ಕಿರುನಗೆ ನೋಡಲು ಹಾಗೆ ತುಂಬಾ ಒಳ್ಳೆಯದಾಗಲಿ ಅಂತ ಹೇಳಿ ನಿರ್ದೇಶಕರ ಸಂಘದ ಪರವಾಗಿ ಸನ್ಮಾನಿಸಲಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಲ್ಲಿ ಹರ್ಷಿನಿ ಸಿನಿಮಾಸ್ ಮೂಲಕ ತಮ್ಮ ಮೊಟ್ಟ ಮೊದಲ ಕನಸಿನ ಕೂಸು ಕಿರುನಗೆಯನ್ನ ತರ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾದ ರೈಟರ್ ಪ್ರೊಡ್ಯೂಸರ್ ದತ್ತಾಶ್ರೀ DC ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮ್ಯಾಮ್, ಹಾರ್ಟ್ಲಿ ವೆಲ್ಕಮ್. ಮುಂದೆ ಬನ್ನಿ ಪ್ಲೀಸ್. ದತ್ತಾಶ್ರೀ ಅವರೇ, ಕಿರುನಗೆ ಅಂದ ಕೂಡಲೇ ಅಫ್ಕೋರ್ಸ್ ಅಲ್ಲಿ ಬಹಳಷ್ಟು ನಗುವಿನ ಹಿಂದೆ ನೋವಿದೆ ಅಂತ ನಾನು ಕೂಡ ಓದಿದೆ. ಈ ಕತೆ ಹೇಗೆ ಹುಟ್ಕೊಳ್ತು ಅದರ ಬಗ್ಗೆ ಹೇಳ್ಬೋದಾ ಪ್ಲೀಸ್? ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತುತೆ. ತಾಯಿ ಜಗನ್ಮಾತೆಯನ್ನ ಮನದಲ್ಲಿ ಸ್ಮರಿಸುತ್ತಾ ಈ ಫಂಕ್ಷನ್ನ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ.
ಸೊ ಇದು ನನಗೂ ಫಸ್ಟ್ ಟೈಮ್ ಇದು ಎಲ್ಲ ಸ್ಟಾರ್ಟ್ ಆಗಿರೋದು. ಏನೋ ಇತ್ತು ಮೈಂಡಲ್ಲಿ ಇತ್ತು, ಒಂದಿನ ನನಗೂ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಹೋಗೋಣ, ಸ್ಟೋರಿಯಿಂದಾನೆ ಸ್ಟೋರಿ ಮಾಡೋಣ, ಮೂವಿ ಮಾಡೋಣ ಅಂತ ಇತ್ತು. ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಅಶೋಕ್ ಸರ್ ಅವ್ರು ಸಿಕ್ಬಿಟ್ರು, ಸೊ ಎಲ್ಲ ಬೇಗ ಬೇಗ ಆಗಿಬಿಡ್ತು. ಏನಿಲ್ಲ, ನನಗೆ ಏನು ಹೆಣ್ಮಕ್ಳ ಬಗ್ಗೆ ಅಂದರೆ ಎಲ್ಲಾದರೂ ಲವ್ ಸ್ಟೋರಿ ಇರುತ್ತೆ, ಓಕೆ. ಸೊ ನಾನು ಏನು ವಿಚಾರ ಮಾಡಿದ್ರೆ ಬೀಯಿಂಗ್ ಹುಡುಗಿ, ಸೊ ಒಂದು ಹುಡುಗಿ ಕಡೆಯಿಂದ ಹೋಗೋಣ ಅಂತ, ಲವ್ ಸ್ಟೋರಿ ಹುಡುಗಿ ವೇಲಿ ತೋರಿಸೋಣ ಅಂದ್ಬಿಟ್ಟು. ಎಲ್ಲರೂ ತೋರಿಸ್ತಾರೆ, ಹುಡುಗ ಅದೇ ಕೈ ಕೊಟ್ಟರು, ಹುಡುಗಿ ಕೈ ಕೊಟ್ಟರು, ಅದೆಲ್ಲ ಇರುತ್ತೆ ಅಲ್ವಾ. ಸೊ ಏನಕ್ಕೆ ಕೈ ಕೊಟ್ಟರು ಅಂತ ಸ್ವಲ್ಪ ತೋರಿಸೋಣ ಅಂತ ಟ್ರೈ ಮಾಡಿದ್ದೀವಿ ಅಷ್ಟೇ. ಅದೊಂದು ಸಣ್ಣ ಪ್ರಯತ್ನ, ನೋಡಬೇಕು ಜನರ ರೆಸ್ಪಾನ್ಸ್ ಎಲ್ಲ ಹೇಗಿರುತ್ತೆ ಅಂತ. ಅಶೋಕ್ ಸರ್ ಡೈರೆಕ್ಟ್ ಮಾಡಿದ್ದಾರೆ, ಸುಕೃತ್ ಅವ್ರು ಮ್ಯೂಸಿಕಲ್ ಡೈರೆಕ್ಟರು. ತುಂಬ ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ನಮ್ಮ ಫಸ್ಟ್ ಮೂವಿ ಆದ್ರೂ ಜೊತೆ ಸೇರಿದ್ದಾರೆ. ತುಂಬ ಖುಷಿ ಇದೆ ನನಗೆ ಎಲ್ಲರ ಬಗ್ಗೆನೂ. ಆಮೇಲೆ ಈಗ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಹಕಾರ ಖಂಡಿತವಾಗೂ ನಮ್ಗೆ ಬೇಕೇ ಬೇಕು. ನಿಮಗೂ ಕೂಡ ಥ್ಯಾಂಕ್ ಯು ಮ್ಯಾಮ್. ಪ್ರಶ್ನೆಗಳಲ್ಲಿ ಕಾಯ್ತಾ ಇದೆ. ಕಾರಣ ಅಂತೇನಿಲ್ಲ ಸರ್, ನಂದೇನಂದ್ರೆ ಇನ್ನು ಬೇರೆ ಸ್ಟೋರಿ ಇತ್ತು ಆ್ಯಕ್ಚುಲಿ. ಫಸ್ಟ್ ಆ ಥರ ಮಾಡೋಣ ಅಂತ ಇತ್ತು. ಬಟ್ ನನಗೇನು ಅನಿಸ್ತಂದ್ರೆ ಹುಡುಗಿ ಆಗಿ ನಾವು ಇವಾಗ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೂ ಅಷ್ಟೇ ಏನೇನೋ ಬರ್ತಾ ಇರ್ತದೆ, ಏನೆಲ್ಲ ಸ್ಟೋರೀಸ್ ಹೆಣ್ಮಕ್ಳ ಬಗ್ಗೆ ಥಾಟ್ಸ್ ಎಲ್ಲ ಬರ್ತಾ ಇರ್ತದೆ. ಸೊ ಮಾಡರ್ನ್ ಜನ್ರೇಷನ್ ಅಂದ್ಬಿಟ್ಟು ಅಂದ ತಕ್ಷಣ ಎಲ್ಲರಿಗೂ ಹುಡುಗಿರೆಲ್ಲ ತುಂಬ ಇಂಡಿಪೆಂಡೆಂಟು ಎಲ್ಲ ಇರುತ್ತೆ ಜನರ ತಲೆಯಲ್ಲಿ. ಸೊ ಹಂಗೇನಿಲ್ಲ, ಇವಾಗಲೂ ವಿ ಆರ್ ರೆಸ್ಪಾನ್ಸಿಬಲ್. ನಮಗೆ ನಮ್ಮದೇ ಆದಂಥ ಬ್ಯಾಗೇಜಸ್ ಇರುತ್ತೆ, ನಮಗೆ ನಮ್ಮದೇ ಆದಂಥ ತಲೆಯಲ್ಲಿ ಥಾಟ್ಸ್ ಇರುತ್ತೆ. ಅದ್ರ ಜೊತೆ ನಾವು ಹೆಂಗೆ ಕ್ಯಾರಿ ಮಾಡ್ತೀವಿ ಅಂತ ಹುಡುಗಿ ವೇವ್ ತೋರಿಸೋಣ ಅಂತ. ಫೀಮೇಲ್ ಓರಿಯೆಂಟೆಡ್ ಅಂದರೆ ಫುಲ್ ಫೀಮೇಲ್ ಅಲ್ಲ, ಇದು ಲವ್ ಸ್ಟೋರಿಯಲ್ಲಿ ಹುಡುಗಿ ವೇಯಿಂದ ತೋರಿಸಿದ್ದೀವಿ ಅಷ್ಟೇ. ಇಲ್ಲ ಸಮಸ್ಯೆನೇ ಎಲ್ಲ, ಇದು ಬ್ಯಾಗೇಜಸ್ ಅಂದರೆ ಸಮಸ್ಯೆಗಳಲ್ಲ ಸರ್. ಇವಾಗ ನಮ್ಮ ತಂದೆಗೆ ನಮ್ಮ ಮಗಳು ಡಾಕ್ಟರ್ ಆಗ್ಬೇಕಂತ ಇರುತ್ತೆ, ಅಮ್ಮಂಗೆ ಹಂಗಿರುತ್ತೆ, ಬ್ರದರ್ ಹಂಗಿರುತ್ತೆ. ಅದನ್ನ ಅವ್ರ ವಿಶಸ್ ಅಂತ ಹೇಳ್ತೀನಿ. ಬ್ಯಾಗೇಜಸ್ ಅಂದ ತಕ್ಷಣ ಪ್ರಾಬ್ಲಮ್ಸೇ ಇರಲ್ಲ. ಅದನ್ನ ಆ ಹುಡುಗಿ ಯಾವ ಥರ ತಗೊಂತಾಳೆ, ಆದರೆ ಅವಳಿಗೆ ಏನೋ ಬೇರೆದೇನೋ ಆಗಬೇಕು ಅಂತಿರುತ್ತೆ. ಇವಾಗ ತುಂಬ ಜನಗೆ ಆರ್ಟಿಸ್ಟ್ ಎಲ್ಲ ಆಗಬೇಕಿರುತ್ತೆ, ಫ್ಯಾಮಿಲಿಯಿಂದ ಸಪೋರ್ಟ್ ಸಿಗುತ್ತೆ ಸರ್, ಇಲ್ಲ. ಸೊ ಅದನ್ನ ಅವ್ಳು ಹೆಂಗೆ ತೆಗಿತಾಳೆ ಅಂತ, ಕನ್ವಿನ್ಸ್ ಹೆಂಗೆ ಮಾಡ್ತಾಳೆ ಎಲ್ರಿಗೂ ಅಂದ್ಬಿಟ್ಟು, ಕನ್ವಿನ್ಸ್ ಮಾಡ್ತಾಳೋ ಅಥವಾ ಏನು ಅಪ್ಪ ಅಮ್ಮನಿಗೋಸ್ಕರ ಅದು ಬಿಡ್ತಾಳೋ, ಏನು ಗಂಡನಿಗೋಸ್ಕರ ಬಿಡ್ತಾಳೋ ಗೊತ್ತಿಲ್ಲ. ಅದು ಮೂವಿಯಲ್ಲಿ ನೀವು ನೋಡಬೇಕು. ಒಂದು ಥ್ರೆಡ್ ಇತ್ತು ಸರ್, ಅಷ್ಟೇ ಒಂದು ಥ್ರೆಡ್ ಇತ್ತು. ಆಮೇಲೆ ಸುಮಾರು ಜನ ಹತ್ರ ಇದು ಇವಾಗ ಹೆಣ್ಮಕ್ಳು ಫಿಲ್ಮ್ ನೋಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತಾರೆ ಅಂತ ನಂಗೆ ಅನ್ಸುತ್ತೆ. ಸೊ ಇದು ಅಂದರೆ ರಿಯಾಲಿಟಿ ಥ್ರೂ ಹೋಗಿದೆ ಇದು ಸ್ಟೋರಿನೇ. ಅದೇ ನಂಗೆ ಅದು ವಿಶ್ ಇತ್ತು. ನಮ್ಮ ತಂದೆ ಯಾಕೋ ಓಕೆ ಅಂದ್ಬಿಟ್ರು, ಓಕೆ ಏನು ಮಾಡ್ತಾ ಇದೆಯಾ ಮಾಡಮ್ಮ ಅಂದ್ಬಿಟ್ರು. ಟೀಮ್ ಚೆನ್ನಾಗಿ ಸಿಕ್ತು. ನೋಡ್ಬೇಕು ಸರ್, ಇನ್ನು ಪಾಲಿಟಿಕ್ಸ್ ಹೋಗುತ್ತಾ ಅಥವಾ ಸಿನಿಮಾಗೆ ಕಂಟಿನ್ಯೂ ಆಗುತ್ತಾ ಅಂತ ಇನ್ಮೇಲೆ ಗೊತ್ತಾಗುತ್ತೆ. ಬಜೆಟ್ ಪ್ಲ್ಯಾನ್ ಇತ್ತು. ಹೆಣ್ಮಕ್ಳದು ನಾರ್ಮಲ್, ನಾವೆಲ್ಲನೂ ಪ್ಲ್ಯಾನ್ಡ್ ಆಗೇ ಮಾಡ್ತೀವಿ. ನಮ್ಮ ಇಷ್ಟರಲ್ಲಿ ಬೇಕು ಅದಿರುತ್ತೆ ನಮ್ಮದು. ವಿಲ್ ಡೂ ದ್ಯಾಟ್. ಹಾಂ ಸರ್. That's so sweet. ರಾಧಾಶ್ರೀ ಮ್ಯಾಮ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ನೀವು ಪೊಲಿಟಿಕಲ್ ಕಡೆ ಹೋದ್ರೂ ನಮ್ಮ ಪರವಾಗಿ ಇಷ್ಟೆಲ್ಲ ಯೋಚನೆ ಮಾಡ್ತಿರೋದ್ರಿಂದಾಗಿ ಯಾರೋ ಸಂಗೀತ ಮ್ಯಾಮ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು. ಥ್ಯಾಂಕ್ ಯು ಮ್ಯಾಮ್. ದಯವಿಟ್ಟು ಜೋರಾದ ಚಪ್ಪಾಳೆ. ಅವರ ಮೊದಲೇ ಹೆಜ್ಜೆ ಇದು, ಸೊ ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಕಿರುನಗೆ ಟೀಮ್ನ ನೀವು ಜಾಯ್ನ್ ಆಗಿರೋದಕ್ಕಾಗಿ ನಮ್ಮ ನಿರ್ದೇಶಕರಿಂದ ಹಿಡಿದು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಇವರ ವೆರಿ ಸ್ಟ್ರಾಂಗ್ ಕನೆಕ್ಷನ್ ನಮ್ಮ ಕಿರುನಗೆಗೆ. ಕಿರುನಗೆ ಫಸ್ಟ್ ಲುಕ್ ನೋಡಿದ್ರಿ, ನಿಮ್ಮ ಪಾತ್ರದ ಬಗ್ಗೆ ದಯವಿಟ್ಟು ಮಾತನಾಡಬೇಕು ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಕಿರುನಗೆ ಫಸ್ಟ್ ಲುಕ್ ನೋಡಿ ನನಗೆ ತುಂಬ ಖುಷಿ ಆಯಿತು. ನಮ್ಮ ಡೈರೆಕ್ಟ್ರ್ ಮುಖದ ನಗು ನೋಡಿ ಇನ್ನೂ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಅಶೋಕ ಜೊತೆ ಇದು 3ನೇ ಸಿನಿಮಾ. ಅವ್ರ ಜೊತೆ ಒಂದು ಕೆಲಸ ಮಾಡೋದೇ ಒಂದು ಖುಷಿ, ಹಾಗೂ ಒಂಥರ ನಮಗೆ ಒಂದು ಫ್ರೀ ಆಗಿಬಿಡ್ತಾರೆ ಆ್ಯಕ್ಟಿಂಗಲ್ಲಿ. ನನಗೆ ತುಂಬ ಕಂಫರ್ಟಬಲ್ ಡೈರೆಕ್ಟು. ಮತ್ತು ಆ್ಯಕ್ಚುಲಿ ಅವರು ಪ್ರೊಡ್ಯೂಸರ್ಗೆ ತುಂಬ ಒಂದು ಏನಂತಾರೆ ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಡೈರೆಕ್ಟರು. ಎಷ್ಟು ಪ್ಲ್ಯಾನ್ ಅಂದರೆ ಇಷ್ಟು ದಿನ ಅಂದರೆ ಅಷ್ಟೇ ನಾನು ಕರೆಕ್ಟಾಗಿ ಶೂಟಿಂಗ್ ಮುಗಿಸ್ತಾರೆ. ಪ್ರತಿಯೊಂದು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಆ ಪ್ರೊಡ್ಯೂಸರ್ ಜೊತೆ ಎಷ್ಟು ಚೆನ್ನಾಗಿ ಬಾಂಧವ್ಯ ಬೆಳೆಸ್ಕೊತಾರೆ. ನಮ್ಮ ಮಾದೇಶ್ ಸರ್ ಜೊತೆ ಇರ್ಬೋದು, ನಮ್ಮ ನಿಂಬಯ್ಯ ಬನದ ಮಾಗೆ ಸಿನಿಮಾ ಪ್ರೊಡ್ಯೂಸರ್. ಈಗಲೂ ಆ ಬಾಂಧವ್ಯ ನಮ್ಮ ಅಶೋಕ್ ಜೊತೆ ಇದ್ದೇ ಇರುತ್ತೆ. ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ಕಂಟಿನ್ಯೂಸ್ ಆಗಿ ನಮ್ಮ ಮಾದೇಶ್ ಸರ್ದು ಮಿಸ್ ಕಾಲ್ ಇತ್ತು. ನೀನು ಮಾದೇಶ್ ಸರ್ ಫೋನ್ ಮಾಡಿದ್ರೆ ಪೇಜ್ 12 ಸ್ಟಾರ್ಟ್ ಆಗ್ತಿದೆಯಾ ಮತ್ತೆ ಏನು ಅದಕ್ಕೆಲ್ಲ ಕಾಲ್ ಮಾಡ್ತಿದ್ರು. ಆ ಸರ್ ಅಂದರೆ ನಮ್ಮ ಅಶೋಕ ಒಂದು ಹುಡುಗಿ ನೋಡಿ ನೀವು ಅಂತ ಹೇಳ್ತಾ ಇದ್ದಾರೆ.
ಅಷ್ಟು ಒಂದು ಏನೊಂದು ಬಾಂಧವ್ಯನ ಬೆಳೆಸ್ಕೋತಾರೆ. ಬರೀ ಪ್ರೊಡ್ಯೂಸರ್ ಜೊತೆ ಅಲ್ಲ, ಆರ್ಟಿಸ್ಟ್ಗಳ ಜೊತೆ ಅಷ್ಟೇ ಅಷ್ಟೇ ಗೌರವದಿಂದ ನನ್ನನ್ನು ನಡೆಸ್ಕೋತಾರೆ. 3ನೇ ಸಿನಿಮಾಕನ ಒಂದು ಒಳ್ಳೆ ಒಂದು ನಡತೆಯಿಂದ. ಸೊ ನಮ್ಮ ಅಶೋಕ್ಗೆ ನಮ್ಮ ಲತಾಶ್ರೀ ಅವ್ರು ಬರೆದಿರುವಂಥ ಕತೆ, ಒಂದು ಲೇಡಿ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡ್ತಿರೋದು ನನಗೆ ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ ನಿಮಗೆ. ಆ್ಯಕ್ಚುಲಿ ನಿಮ್ಮನ್ನು ಬೆಳೆಸ್ಬೇಕು, ನೀವು ಚೆನ್ನಾಗಿ ನಾವು ಸಿನಿಮಾ ಮಾಡೋ ನಮಗೊಂದು ಅವಕಾಶ ಸಿಗುತ್ತೆ. ಸೊ ನಿರ್ಮಾಪಕರು ಬೇಕು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಒಳ್ಳೇದಾಗಲಿ ಅಂತ ನಿಮಗೆ ಹಾರೈಸ್ತೀನಿ. ಇದರಲ್ಲಿ ನನ್ನ ಪಾತ್ರ, ಅಮ್ಮನ ಪಾತ್ರ ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ನನ್ನ ಒಂದು ಮಗಳ ಮದುವೆ ನಡೆಯುವಂಥ ಒಂದು ಸಂದರ್ಭ, ಅಲ್ಲಿ ಒಂದು ಪ್ರೀತಿಯೆಲ್ಲ ಆಗೋ ಒಂದು ಕತೆ. ಇಲ್ಲಿ ನಮಗೆ ಆ್ಯಕ್ಚುಲಿ ಕತೆ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ನನ್ನ ಪಾತ್ರ ಬಗ್ಗೆ ಅಷ್ಟೇ ಗೊತ್ತಿತ್ತು. ಸಿನಿಮಾದಲ್ಲಿ ಪ್ರೀತಿ ಮಾಡಿದ್ಮೇಲೆ ಒಂದು ಏನೇನು ಅನುಭವಿಸ್ತಾರೆ ಅಂತ ಎಲ್ಲ ಹೇಳಿದ್ರು. ಅದಕ್ಕೆ ನಮ್ಮ ಅಶೋಕ್ ಏನೂ ಪ್ರೀತಿನೇ ಮಾಡಿಲ್ಲ ಅಲ್ವಾ ಅಶೋಕ್? ಬಟ್ ಹೆಂಗೆ ಒಳ್ಳೇದಾಗಲಿ ತಂಡಕ್ಕೆ ಅಂತ ನಾನು ಹಾರೈಸ್ತೀನಿ. ಹೀಗೆ ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಇರಲಿ. ಇನ್ನೂ ಅಶೋಕ್ ಜೊತೆ ಇನ್ನೂ ಹೆಚ್ಚು ಸಿನಿಮಾ ಮಾಡೋಂಥ ಅವಕಾಶ ಭಗವಂತ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೇದಾಗಿ. ಆಮೇಲೆ ರಮಣ, ನಿಮಗೂ ನಮಸ್ತೆ. ಆಮೇಲೆ ನಮ್ಮ DOP ಅವರಂತೂ ತುಂಬ ಎನರ್ಜೆಟಿಕ್ ಪರ್ಸನ್. ಅವ್ರ ಜೊತೆ ಕೆಲಸ ಮಾಡೋದು ಒಂದು ಖುಷಿ. ಇಡೀ ತಂಡನೇ. ಮತ್ತು ನಮ್ಮ ಮೂಗ್ ಸುರೇಶ್ ಸರ್, ಇವರು ನಾನು ಕಾಂಬಿನೇಷನ್ ಆಗಿ ಮಾಡಿದ್ದಾರೆ. ಚೆನ್ನಾಗಿ ಬೈತಾನೆ ಇರ್ತೀನಿ ಅವರಿಗೆ ಸಿನಿಮಾದಲ್ಲಿ. ಆಫ್ ಸ್ಕ್ರೀನ್ ಅಷ್ಟೇ ಪಾಪ, ಸರ್ ನೀವು ಹಿಂಗೆ ಮಾಡಿದ್ರೆ ಹಂಗೆ ಮಾಡ್ತಿದ್ರು. ಖುಷಿ ಆಯಿತು. ಒಂದು ಒಳ್ಳೆ ತಂಡ. ಹೀರೋ ಹೀರೋನು ಅಷ್ಟೇ, ಇಬ್ರಿಗೂ ಒಳ್ಳೇದಾಗಲಿ, ಗುಡ್ ಲಕ್ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಈ ಬಗ್ಗೆ ನಾನು ಹೇಳಬೇಕು. ನಾನು ಮೋಕ್ಷಂದ್ರ ಅವ್ರ ಬಗ್ಗೆ ಹೇಳ್ತಿದ್ದೆ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ರು ನೋಡಿ, ತುಂಬ ಖುಷಿ ಆಯಿತು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಸಂಗೀತ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾಗೂ ಸುರೇಶ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಕಿರುನಗೆ ಸಿನಿಮಾದಲ್ಲಿ ಒಳ್ಳೆ ಪಾತ್ರವನ್ನು ಮಾಡಿದ್ದಾರೆ. ಹಾಗಾಗಿ ಕಿರುನಗೆ ಜರ್ನಿಯ ಬಗ್ಗೆ ಸರ್ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸಂಗೀತ ಅವ್ರು ಹೇಳಿದಾಗೆ ನನಗೂ ಅಶೋಕು ಇದು 3ನೇ ಪ್ರಾಜೆಕ್ಟು. ಈ 3 ಪ್ರಾಜೆಕ್ಟಲ್ಲಿ ಭಾಳ ಸ್ನೇಹಮಯಿ, ಹೃದಯ ವಿಶಾಲತೆ, ಭಾಳ ಚೆನ್ನಾಗಿ ನಗನಂತ ಕೆಲಸ ಮಾಡ್ತಿದ್ವಿ. ನಮಗೆ ಗೊತ್ತೇ ಆಗಲಿಲ್ಲ ಸಿನಿಮಾ ಕೆಲಸ ಮಾಡುವಾಗ ಯಾವ ರೀತಿ ಮುಗೀತು ಅಂತ ಅಂದ್ಬಿಟ್ಟು. ಇಷ್ಟು ಬೇಗ ಮುಗೀತಾ ಅನಿಸ್ಬಿಡೋದು, ಅಷ್ಟು ಫ್ರೆಂಡ್ಲಿ ಆಗಿರೋದು ನಮ್ಮ ಜೊತೆ. ಇಡೀ ಟೀಮು, ಸಿದ್ದೇಗೌಡರಾಗಲಿ, ನಮ್ಮ ನಾಯಕ ನಟರು, ಹೀರೋಯಿನು, ಪ್ರತಿಯೊಬ್ಬರು, ಇಡೀ ಟೀಮು ನಮಗೊಂಥರ ಫ್ಯಾಮಿಲಿ ಟಚಪ್ ಇತ್ತು. ಸೊ ಅಶೋಕ್ ಅವರು ಇಲ್ಲಿ ನಿಂತ್ಕೊಂಡು ಮಾತಾಡುವಾಗ ಭಾಳ ಮುಜುಗರದಿಂದ ಮಾತಾಡ್ತಾರೆ. ಯಾಕೆ ಅಂತ ಹೇಳ್ತಿರೋ, ಇನ್ನೂ ಮದುವೆ ಆಗಿಲ್ಲ ಪಾಪ. ಮಾತಾಡ್ಬೇಕಾಗ ಮೋಸ್ಟ್ಲಿ ಸುಮಾರು ಜನ ಬಂದು ಪ್ರಪೋಸ್ ಮಾಡಿದ್ರು ಕೂಡ ಅದೇ ಥರ ಮುಜುಗರ ಇತ್ತು ಅಂತ ಕಾಣುತ್ತೆ. ಅದಕ್ಕೆ ಸಕ್ಸಸ್ ಇಲ್ಲ. ಒಂದು ಸ್ವಲ್ಪ ಧೈರ್ಯ ಬೇಕು. ಧೈರ್ಯ ಬಂದ್ಬಿಟ್ರೆ ಖಂಡಿತ ಇವತ್ತೆಲ್ಲ ನಾಳೆ ಬೇಗ ಮದುವೆ ಆಗುತ್ತೆ. ಕೆಲಸ ಮಾಡುವಾಗಲಂತೂ ಭಾಳ ಕಾನ್ಫಿಡೆಂಟಾಗಿ ಕೆಲಸ ಮಾಡ್ತೀವಿ. ಪ್ರತಿಯೊಂದು ಶಾಟು ಕೂಡ, ಪ್ರತಿಯೊಂದು ದೃಶ್ಯನೂ ಕೂಡ ನಮಗೆ ಭಾಳ ನಮ್ಮ ಚೆನ್ನಾಗಿ ಅರ್ಥ ಆಗೋ ಥರ ನಮ್ಗೆ ಹೇಳಿ ನಮ್ಮ ಕೈಗೆ ಕೆಲಸ ತಗೋತಾಯಿದ್ರು. ಅವ್ರ ಜೊತೆ ಕೆಲಸ ಮಾಡೋದೇ ಒಂಥರ ಖುಷಿ. ಇನ್ನೊಂದು ಸಿನಿಮಾ ಕರೆದು ಕೂಡ ನಮಗೆ ಭಾಳ ಆಸಕ್ತಿಯಿಂದ ಮಾಡ್ತೀವಿ. ನಾವು ಬಿಡೋಕ್ಕಾಗಲ್ಲ, ನಮ್ಗೆ ಅವಕಾಶ ಇದೆ. ಭಾಳ ವೈಡಾಗಿ ಪೋಸ್ಟು, ತುಂಬ ಸುಂದರವಾದಂಥ ಪೋಸ್ಟು ಬಿಡುಗಡೆ ಆಗಿದೆ. ನೋಡಿದ್ರೆ ಖುಷಿಯಾಗುತ್ತೆ. ಇದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುತ್ತೆ ಅಂತ ಅದಕ್ಕೆ ನಮ್ಮ ಇಡೀ ತಂಡದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ, ಲತಾ ಮೇಡಮ್ಗೆ ಮತ್ತು ಅಶೋಕ್ ಅವರಿಗೆ, ಸುತ್ತೇಗೌಡರಿಗೆ ಎಲ್ಲರೂ ಕೂಡ ನಾನು ಶುಭ ಹಾರೈಸ್ತೀನಿ. ನಮ್ಮ ಸಿನಿಮಾ ಗೆದ್ದರೆ ನಮಗೂ ಚಿತ್ರರಂಗಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಮಗೆ ಇನ್ನು ಹೆಚ್ಚಿನ ಸಿನಿಮಾ ಅವಕಾಶಗಳು ಸಿಗುತ್ತೆ. ಅಶೋಕ್ ಅವರಿಗೆ ನಾವು ಸದಾ ನೈತಿಕ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳೋದಕ್ಕೆ ಇಚ್ಛೆ ಕೊಡ್ತೀನಿ. ಜೊತೆಗೆ ನನ್ನ ಕಾಂಬಿನೇಷನಲ್ಲಿ ನಮ್ಮ ಮೇಡಮು ಸಂಗೀತ ಅವ್ರನ್ನೇ ಹೇಳಿದ್ರು, ಮೇಡಮ್ ಯಾವತ್ತೂ ಅವರು ಸೌಂದರ್ಯ ಕಮ್ಮಿಯೇ ಆಗಲ್ಲ, ವಯಸ್ಸೇ ಆಗಲ್ಲ ಅಂತ. ಹಾಗೇ ಇದೆ. ಡಾಮಿನೇಟಿಂಗ್ ಕ್ಯಾರೆಕ್ಟ್ರು ಸಿನಿಮಾದಲ್ಲಿ, ನಿಜ ಜೀವನದಲ್ಲೂ ಒಂದೊಂದು ಸರ್ತಿ ಡಾಮಿನೇಟ್ ಮಾಡ್ತಾರೆ. ಯಾಕೆ ಪ್ರೀತಿಯಿಂದ ಡಾಮಿನೇಟ್ ಮಾಡ್ತಾರೆ. ಅದನ್ನು ಒಳ್ಳೆಯದಾಗಿಲ್ಲಲ್ವ. ನಮಸ್ಕಾರ. A.R. ರೆಹಮಾನ್ ಸರ್ ಅವರದ್ದು ಅವರ ಶಿಷ್ಯನಾಗಿ ಗುರುತಿಸಿ
ಪಾಪ್ ಮ್ಯೂಸಿಕ್ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ಹೊಂದಿರುವಂತಹ ವೆರಿ ಟ್ಯಾಲೆಂಟೆಡ್, ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಸುಕೃತ್ ಆನ್ ಸ್ಟೇಜ್ ಪ್ಲೀಸ್. ಸುಕೃತ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರ ಜೊತೆಯಲ್ಲಿ ನಮ್ಮ ಸಿನಿಮಾದ 5 ಹಾಡುಗಳನ್ನು ಬರೆದಿರುವಂತಹ, ಇವರು ಬರೆದಿರುವ ಎಲ್ಲ ಹಾಡುಗಳು ಸೂಪರ್ ಹಿಟ್ ಲಿಸ್ಟ್ ಸೇರಿಬಿಡುತ್ತೆ, ಅದು ನಮಗೆ ಗೊತ್ತಿರುವಂತಹ ಸತ್ಯ. ಬ್ಯಾಂಗಲ್ ಬಂಗಾರಿ, ಮಾಯಾವಿ ಅಂತ ಹಾಡುಗಳನ್ನು ಕೊಟ್ಟಿರುವಂತಹ ಲಿರಿಸಿಸ್ಟ್. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಾಗಾರ್ಜುನ್ ಶರ್ಮಾ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇನ್ನು ನಮ್ಮ ಕಿರುನಗೆಯನ್ನು ಅಷ್ಟೇ ಬ್ಯೂಟಿಫುಲ್ ಆಗಿ ತಮ್ಮ ಕ್ಯಾಮರಾ ಕೈ ಚಳಕದ ಜೊತೆಗೆ ತೋರಿಸಿದವರು ಈಗ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವಂತಹ ಅಮೇಸಿಂಗ್ DOP. ಚಪಾಳಿಯೊಂದಿಗೆ ಸ್ವಾಗತಿಸಿ ಸಿದ್ದು ಕಂಚನಹಳ್ಳಿ ಅವರನ್ನ. ಹಾರ್ಟ್ಲಿ ವೆಲ್ಕಮ್ ಮೂವರಿಗೂ ಕೂಡ. ಯಾರು ಶುರು ಮಾಡ್ತೀರಾ ಮಾತಾಡೋದು ಅಂತ ಹೇಳಿ? ಸ್ಟಾರ್ಟ್. ಓಕೆ, ಸುಕೃತ್ ಅವರೇ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು. ಇದೀಗ ಕಿರುನಗೆ ಮೂಲಕ ಫೀಚರ್ ಫಿಲ್ಮ್ಗೆ ಫಸ್ಟ್ ಟೈಮ್ ನೀವು ಮ್ಯೂಸಿಕ್ ಡೈರೆಕ್ಷನ್ ಅನ್ನು ಮಾಡ್ತಾ ಇದ್ದೀರಾ. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ದಯವಿಟ್ಟು ಹೇಳಬೇಕು. First of all, thank you to the Karnataka and Bangalore press and media for being here and supporting all of us and movie support ಮಾಡ್ತಾರೆ, ಅದಕ್ಕೆ thank you. It's been a very interesting journey. I mean, music ಬರೆಯೋದು is not that different. Film music and music in general, the process is the same. But now I think Kannada anta focus ಮಾಡಿ ಬರೀತಾರೆ, it's the first time. So working with Nagarjun was a game changer for me because I'm very specific about ಯಾವ ವರ್ಡ್ ಯಾವ ಟ್ಯೂನ್ ಎಲ್ಲಿ ಕೂತ್ಕೊಬೇಕು ಅಂತ. I'm very specific, so he wanted to work that way, which was number one for me. So ಕೂತ್ಕೊಂಡು almost I think 1.5 months ಬರೀ 5 songs, the lyrics craft ಮಾಡಿದೀವಿ. I don't think anyone does that here. So yeah, a lot of attention to detail and small little things that I think release ಆದಾಗ ಎಲ್ಲರಿಗೂ ಗೊತ್ತಾಗುತ್ತೆ the effort that we have put in as a team together. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಹಲವಾರು ಸಿನಿಮಾಗಳಿಗೆ ನೀವು ಮ್ಯೂಸಿಕ್ ಡೈರೆಕ್ಷನ್ ಮಾಡೋದ್ರ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಸುಕೃತ್ ಅವರೇ. ಈಗಂತೂ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಫೇವ್ರೆಟ್ ಲಿರಿಸಿಸ್ಟ್ ಆಗ್ತಾ ಇದ್ದೀರಂತ ಅನಿಸುತ್ತೆ. ಸೊ ಕಿರುನಗೆ ನಿಮ್ಗೆ ಎಷ್ಟು ಸ್ಪೆಷಲ್? ಎಲ್ರಿಗೂ ನಮಸ್ಕಾರ. ಮೊದಲನೇ ಸ್ಪೆಷಲ್ ಥಿಂಗ್ ಏನಂದರೆ, ನಾನು ಸುಕೃತ್ ಕ್ಲಾಸ್ಮೇಟ್ಸ್. ನಾನು ಸುಕೃತ್ ಫಸ್ಟ್ ಪಿ 1 ಸೆಕೆಂಡ್ ಪಿ ಜೋಸೆಫ್ ಸರ್ ಇಬ್ಬರು ಒಟ್ಟಿಗೆ ಓದ್ತೀನಿ. ಬಟ್ ನಮಗೆ ಅವತ್ತು ಗೊತ್ತಿರಲಿಲ್ಲ ವಿಲ್ ಎಂಡ್ ಅಪ್ ಆನ್ ಸ್ಟೇಜ್ ಲೈಕ್ ದಿಸ್. ಯಾಕೆ ನಾನು ಆ್ಯಕ್ಚುಲಿ ಇಬ್ಬರು ಮನೆಯೂ ತುಂಬ ಹತ್ರ. ನಾನು ಸೂಪರ್ ಸ್ಟುಡಿಯೋ ಹೋದಾಗ್ಲೂ ಇಬ್ಬರು ಒಬ್ರಿಗೊಬ್ರು ಒಂದು 2 ಮಿನಿಟ್ಸ್ ಇಬ್ಬರು ನಾನೇನ ಮ್ಯೂಸಿಕ್ ಯಾವಾಗ. ಸೊ ನಂಗೆ ಗೊತ್ತಿತ್ತು ಗೋದಾವಿ ಜೊತೆ ಅವರು ಎಲ್ಲ ಮಾಡ್ತಾ ಇದ್ದೀನಿ. ನಾನು ಮಾರಿಕಣ್ಣು ಹೊರ ಬಗ್ಗೆ ಈಸ್ ಎ ವೆರಿ ಹಿಟ್ ಟ್ರ್ಯಾಕ್ ಆಗಿತ್ತು. ಸೊ ಇದೆಲ್ಲದ್ರ ಜೊತೆಗೆ ಕನ್ನಡ ಫಿಲ್ಮ್ ಸ್ಟೆಪಿನ್ ಆಗ್ತಾ ಇರೋದು ಅಗೇನ್. ಸೊ ಅಲ್ಲಿಂದ ಇನ್ನು ಜಾಸ್ತಿ ಎನರ್ಜಿ ಬೈ ಡಿಫಾಲ್ಟ್ ಆ್ಯಡ್ ಆಯ್ತು. ಅದು ಹೇಳ್ದಂಗೆ ನಾವು ಆಲ್ಮೋಸ್ಟ್ 1 ಮಂತ್ ಸ್ಪೆಂಡ್ ಮಾಡಿದ್ವಿ 5 ಸಾಂಗ್ಸ್ಗೆ ನಾವು. ಅಂದರೆ ಇಟ್ಸ್ ನಾಟ್ ದಟ್ ನಾವು 1 ತಿಂಗಳು ಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ, ಅದು ಎಕ್ಸ್ಟ್ರಾ ಎಫರ್ಟು ಇಲ್ಲ ಏನೋ ಒಂದು ಆ ಥರ ಅನ್ನೋಕ್ಕಿಂತ ಪ್ರತಿ ಸಾಂಗ್ ಮೇಲೂ ನಾವು ಯಾವ ರೀತಿಯಲ್ಲಿ ಡೈರೆಕ್ಟರ್ ಹೇಳಿರುವಂಥ ಕಥೆನ ನಮ್ಮ ಮುಖಾಂತರ ನಾವು ಹೆಂಗೆ ಹೇಳಬೇಕು ಆ ಕಥೆನ ಅನ್ನೋದಕ್ಕೆ ಜಾಸ್ತಿ ಫೋಕಸ್ ಕೊಟ್ಟು ನಾವು ಆ ಕಿರುನಗೆನ ಇನ್ನೊಂದಷ್ಟು ಜಾಸ್ತಿ ಜನಕ್ಕೆ ಸ್ಪ್ರೆಡ್ ಮಾಡೋಣ ಅನ್ನೋ ಒಂದು ಫೋಕಸ್ ನಾವು ಮಾಡಿದ್ವಿ. ಅದು ಸುಕೃತ್ ಅವರೇ ಡೈರೆಕ್ಟರ್ ಸರ್ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮ್ಯೂಸಿಕ್ ನಾವು ಹೇಗೆ ವಾಟ್ ವಿ ಡಿಡ್ ಆ ಒಂದು ಎಫರ್ಟ್. ಆ್ಯಂಡ್ ವೆರಿ ಬ್ಯೂಟಿಫುಲ್ ಒನ್ ಲೈನ್ ಮ್ಯಾಮ್. ನನಗೆ ಸುಕೃತ್ ಅವರು ಕಂಪ್ಲೀಟ್ ಇವಾಗ ನಮ್ಮ ಎಲ್ಲ 5 ಸಾಂಗ್ ನಿಂತಿರೋದೇ ನಿಮ್ಮ ಆ ಒಂದು ಸ್ಟೋರಿ ಮೇಲೆ. ಆ್ಯಂಡ್ ಸರ್ ಥ್ಯಾಂಕ್ ಯು ಫಾರ್ ಆ್ಯಡಿಂಗ್ ಮಿ ಅಪ್ ಇನ್ ಟು ದ ಕಿರುನಗೆ ಜರ್ನಿ ಆ್ಯಂಡ್ ಥ್ಯಾಂಕ್ ಯು ಎವ್ರಿವನ್. ಸರ್ ಸರ್ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಸರ್, ಯಾಕಂದರೆ ಅದು ಡೈರೆಕ್ಟರ್ಸ್ ರಿಕ್ವೈರ್ಮೆಂಟ್. ಕೆಲವು ಸಲ ನಾನು ವಿಜುವಲ್ ನನ್ನ ತಲೆಯಲ್ಲಿರೋ ವಿಜುವಲ್ಸ್ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ, ನೀವು ಅದಕ್ಕೆ ಆ್ಯಡ್ ಮಾಡಿ ಅಂತ ಹೇಳೋ ಅದು ತುಂಬ ನಡೆದಿದೆ. ಆ್ಯಂಡ್ ಸಪೋಸ್ ನಿಮ್ಮ ಐಡಿಯಾಲಜಿ ಏನಿದೆ ಅದು ನನಗೆ ಕೊಡಿ, ನಾನು ಅದಕ್ಕೆ ವಿಜುವಲ್ಸ್ ಕ್ರಾಫ್ಟ್ ಮಾಡ್ತೀನಿ ಅಂತ ಹೇಳೋದು ತುಂಬ ಇದೆ ಸರ್. ಅದು ಡೈರೆಕ್ಟರ್ಸ್ ಮೇಲೆ ಹೋಗುತ್ತೆ ಸರ್, ಅವ್ರು ಯಾವ ರೀತಿ ಸಾಂಗ್ನ ಇವಾಗ ಕ್ರಾಫ್ಟ್ ಮಾಡಬೇಕು ಅನ್ನೋದ್ರ ಮೇಲೆ ಹೋಗುತ್ತೆ ಸರ್. ಕಾಂಬಿನೇಷನ್ ಯಾವ್ದು ಕರೆಕ್ಟಾಗಿ ಸಾಂಗಾ? ಓ ಹಂಗ ಅಲ್ಲ, ಇವರು 5 ಟೀಮ್ ಮುಗಿಸ್ಬಿಟ್ಟಿದ್ರು ಸರ್, ಅದಾದ್ಮೇಲೆ ಕರ್ಸಿದ್ದು ನಾನು ಸೇಫ್ ಆಗಿ. ಬಟ್ ಯಾ ಅವ್ರು ಆ್ಯಕ್ಚುಲಿ ತುಂಬ ಕ್ಲಾರಿಟಿಲಿ ಸುಕೃತ್ ವಾಸ್ ಲೈಕ್ ನನಗೆ ಇಲ್ಲಿ ಈ ಥರ ಸೌಂಡಿಂಗ್ ಬಂದ್ರೆ ಈ ಮ್ಯೂಸಿಕ್ನ ನಾನು ಈ ಥರ ವಿಷನ್ ಮಾಡಬಲ್ಲೆ ಅನ್ನೋ ಒಂದು ಕ್ಲಾರಿಟಿಲಿ ಇದ್ರು ಅವರು ನಾನು ಹೋಗೋ ಅಷ್ಟೊತ್ತಿಗೆ. ಸೊ ಅಲ್ಲಿಂದ ನಾವೇನು ಮಾಡಿದ್ವಿ, ವಿ ಸ್ಟಾರ್ಟೆಡ್ ಲೈಕ್ ಈಗ ಕೆಲವೊಂದು ಎಮೋಷನ್ನ ಹೇಳೋಕ್ಕೆ ನಾವು
ಯಾವ ಥರ ವರ್ಡ್ಸ್ ಯೂಸ್ ಮಾಡೋಣ ಅನ್ನೋ ಒಂದು ಆ ಥರ ಡಿಸ್ಕಷನ್ ಆಗಿನೇ 5 ಸಾಂಗ್ ನಾವು ತುಂಬ ಫೋಕಸ್ಡ್ ಆಗಿ ಸರ್ ನಾವು ಹುಟ್ಟಿದ್ದೆಲ್ಲ ಕನ್ನಡ ಇದೆ ಅಲ್ಲ ಸರ್. ಬಟ್ ಜೋಸೆಫ್ಸ್ ಅಂದರೆ ಈಗ ನನಗೆ ತುಂಬ ಕ್ರಿಕೆಟ್ ಇಂಟ್ರೆಸ್ಟು. ಸೊ ಜೋಸೆಫ್ಸ್ ಅಲ್ಲಿ ಕ್ರಿಕೆಟ್ ಜಾಸ್ತಿ ಒತ್ತು ಕೊಡ್ತಾರೆ ಅಂತ ನಾವು ತುಂಬ ಕೇಳಿದ್ದೀವಿ. ಸೊ ಅದರಿಂದಾಗಿ ಒಂದು ಟ್ರೈ ಕೊಡೋಣ ಅನ್ನೋ ಥರ ಅಲ್ಲಿ ಸೇರಿದ್ದುಂಟು. ಆ್ಯಂಡ್ ಅಗೇನ್ ಹೀಸ್ ಫ್ರಮ್ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್. ಅವ್ರ ತಂದೆ ಎಲ್ಲ ತುಂಬ ಮ್ಯೂಸಿಕ್ ಇದರಲ್ಲಿ ಇದ್ದವ್ರೆ ಯಾವಾಗಿಂದನು. ಸೊ ಅವರು ಅಲ್ಲೇನೋ ಮ್ಯೂಸಿಕಲ್ಲಿ ಸಿಗ್ಬೋದು ಅಂತ ಅವರು. ಸೊ ಎಲ್ಲ ಮೀಟ್ ಆಗಿದ್ದು ಒಂದು ಕಡೆ ಆದರೆ ನಾವು ಬರ್ತಾ ಇರೋದು ಮತ್ತೆ ತಾಯಿನಾಡು ಕಡೆಗೆ ಬರ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸಿದ್ದು ಸರ್, ಎನರ್ಜೆಟಿಕ್ DOP ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಸೊ ನಿಮ್ಮ ಜರ್ನಿ ಹೇಗಿತ್ತು? ಎಲ್ಲರಿಗೂ ನಮಸ್ಕಾರ. ಹಾಗೆ ಅಶೋಕ್ ಸರ್ಗೆ ನಾನು ಧನ್ಯವಾದ ಹೇಳ್ತೇನೆ, ನಾನೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಫಸ್ಟ್ ಒಂದು ಸಿನಿಮಾ ನಿಂಬಿಯಾ ಬನಾರಸ್ ಮಾಡಿದ್ದು, ಅದೇ ಕಂಟಿನ್ಯೂಸ್ ಮಾಡೋಣ ಅಂತ ಹೇಳಿದ್ರು ಡೈರೆಕ್ಟರ್ ಸರ್. ಆಯ್ತು ಸರ್ ಮಾಡೋಣ ಅಂದ. ಹಾಗೇನೆ ನಮ್ಮ ಪ್ರೊಡ್ಯೂಸರ್ ಸರ್ ಮೇಡಮು, ಲತಾ ಮೇಡಮ್ಗೂ ಧನ್ಯವಾದಗಳು ಹೇಳ್ತೀನಿ. ತುಂಬ ಅವ್ರ ಊರಲ್ಲೇ ಹೋಗಿ ಶೂಟಿಂಗ್ ಮಾಡಿದ್ರು, ಬಿಜಾಪುರದಲ್ಲೇ ಮಾಡಬೇಕು ಅಂತ. ಆಯ್ತು ಮೇಡಮ್ ಮಾಡೋಣ, ನಿಮ್ಮ ಕಲ್ಚರ್ ಹೇಗೆ ತೋರಿಸ್ಬೇಕು ಅಂತ ಹೇಳಿದ್ರು. ಅದನ್ನೇ ಹೋಗಿ ಅಲ್ಲಿ ಮದುವೆ ಸೆಟ್ ಎಲ್ಲ ಮಾಡಿ ಒಂದು 8 ದಿನ ನಮ್ಮ ಆರ್ಟಿಸ್ಟ್ಗಳು ಸುರೇಶಣ್ಣ, ಇದು ಸಂಗೀತ ಮೇಡಮು, ನಮ್ಮ ಹೀರೋ ಎಲ್ಲರೂ ಸೇರಿ ಒಂದು 50 ಜನ ಒಳ್ಳೆ ನಿಜವಾದ ಮದುವೆ ಮನೆ. ಮಾಜಿ ಎಕ್ಸ್-MLA ಮನೇಲೆ ಶೂಟಿಂಗ್ ಮಾಡಿದ್ದಲ್ಲಿ, ಅಪ್ಪುಗೌಡ್ರ ಮನೇಲಿ. ಅವ್ರ ಮನೆ ಒಳ್ಳೆ ಮದುವೆ ಮನೆ ಥರ ಇತ್ತು. ಅವ್ರನ್ನೂ ಆಕ್ಟಿಂಗ್ ಮಾಡಿಸಿದ್ರು ನಮ್ಮ ಡೈರೆಕ್ಟ್ರು. ಏನ್ ಕಿಲಾಡಿ ಅಂದ್ರೆ ಅವ್ರನ್ನೇ ಆಕ್ಟಿಂಗ್ ಮಾಡಿಸಿದ್ರು. ಅಂಥ ಟ್ಯಾಲೆಂಟ್ ನಮ್ಮ ಡೈರೆಕ್ಟ್ರಿಗೆ. ಎಲ್ಲರೂ ಅಲ್ಲಲ್ಲೇ ಸ್ವಂತ ಕಲಾವಿದರನ್ನ ಅಲ್ಲೇ ಉಪಯೋಗಿಸ್ಕೊಂಡು ಅಲ್ಲಲ್ಲೇ ಶೂಟಿಂಗ್ ಮಾಡಿದ್ರು. ಹಾಗೆಯೇ ಮಂಗಳೂರು ಮತ್ತು ಬಾಂಬೆ, ಉಡುಪಿಲಿ ಎಲ್ಲ ಚೆನ್ನಾಗಿ ಶೂಟಿಂಗ್ ಮಾಡಿದ್ದೀವಿ. ಎಲ್ಲರೂ ನೋಡಿ ಆನಂದಿಸಿ, ನನ್ನ ಕೈಲಾದಷ್ಟು ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಾನು ಸಿನಿಮಾ ಅಲ್ಲ. ಓಕೆ, ಇದೀಗ ಶ್ರೀ ಶಾರು ವಿಲ್ ಸ್ಟಾರ್ಟ್ ವಿತ್ ಯು. ನಿಮ್ಮ ಜರ್ನಿ ಹೇಗಿತ್ತು? ಆ್ಯಂಡ್ ಒಂದು ಸಜೆಷನ್, DOPನೂ ಹೇಳ್ತಾ ಇದ್ದಾರೆ, ಮೀಡಿಯಾದವರು ಹೇಳ್ತಾ ಇದ್ದಾರೆ, ಕ್ಯಾಮ್ರಾ ನೋಡ್ಕೊಂಡು ಮಾಡಬೇಕಂತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ನಮ್ಮ ಅಕ್ಕನ ಥ್ಯಾಂಕ್ಸ್ ಅಂತ ಹೇಳಬೇಕು. ನಾನು ಈ ಇಂಡಸ್ಟ್ರಿಗೆ ಬಂದಿದ್ದೀನಿ ಅಂತ. ನನ್ನ ಫ್ಯಾಮಿಲಿ ಆ್ಯಕ್ಚುಲಿ ಪೊಲಿಟಿಕ್ಸ್ ಬ್ಯಾಕ್ಗ್ರೌಂಡಿಂದ ದೇ ಆರ್ ನಾಟ್ ಸಪೋರ್ಟಿವ್. ಬಟ್ ನಮ್ಮ ಅಕ್ಕಯಿಂದ ನಾನು ಈ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದೀನಿ. ಐ ವುಡ್ ಲೈಕ್ ಟು ಥ್ಯಾಂಕ್ ಹರ್ ಫಸ್ಟ್ ಆಫ್ ಆಲ್. ಆ್ಯಂಡ್ ದೆನ್ ಈ ಮೂವಿ ನನಗೆ ತುಂಬ ಫ್ಯಾಮಿಲಿ ಬಾಂಡಿಂಗ್ ಕೊಟ್ಟಿದೆ. ಆ್ಯಂಡ್ ಈ ಮೂವಿಯಲ್ಲಿ ನನಗೆ ಕುಸುಮಾ ಅವರು ಅಕ್ಕಾಗಿ ರೋಲ್ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಹೆಸರು ನಿಶಾ ಅಂತ ಮೂವಿಯಲ್ಲಿ. ಆಮೇಲೆ ಅವ್ರ ಹೆಸರು ಉಷಾ. ಅವರ ಹೆಸರು ಪಕ್ಕದಲ್ಲಿ ನಿಂತಿದ್ದಾರಲ್ಲ, ಅವರ ಹೆಸರು ವಿರಾಜ್. ಮೂವಿಯಲ್ಲಿ ವಿರಾಜ್. ದ್ಯಾಟ್ಸ್ ಓಕೆ. ಈಗ ಖುಷ್ಬು ಮಾತಾಡ್ತಾರೆ, ಅದಾದ್ಮೇಲೆ ನೀವು ನೆನಪು ಮಾಡ್ಕೊಳ್ಳಿ ಯಾರಿಗೆ ಬಿಟ್ಟಿದ್ರೆ. ಎಲ್ಲರಿಗೂ ನಮಸ್ತೆ. ಮೀಡಿಯಾ ಆ್ಯಂಡ್ ಪ್ಲಸ್ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಲತಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೊಸ ಕಲಾವಿದರನ್ನ ತರಬೇಕು ಅನ್ನೋದ್ರಿಂದ ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ ಮೂವಿ ಆ್ಯಂಡ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಅಶೋಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಸೋ ಹೆಲ್ಪ್ಫುಲ್ ಬಿಕಾಸ್ ಯಾಕಂತಂದರೆ ಹೊಸಬ್ರಿಗೆ ಅನ್ನೋದಾದ್ರೆ ವಿ ಆರ್ ಲೈಕ್ ಸ್ವಲ್ಪ ನಾಲೆಜಿಂದ ಬಂದಿರ್ತೀವಿ. ಅದರಿಂದ ಇಸ್ ಲೈಕ್ ಯಾವುದು ನನಗೆ ಫೀಲ್ ಆಗಲಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಇರೋರ ಜೊತೆ ವರ್ಕ್ ಮಾಡ್ತಿದ್ದೀನಿ ಅಂತ. ಇಟ್ ವಾಸ್ ಸೋ ಹೆಲ್ಪ್ಫುಲ್ ಆ್ಯಂಡ್ ತುಂಬ ಹೇಳ್ಕೊಟ್ಟಿದ್ದಾರೆ, ಅವ್ರನ್ನ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ DOP ಸಿದ್ದು ಸರ್ ವಾಸ್ ಲೈಕ್ ಈಸ್ ಅಮೇಝಿಂಗ್. ಪ್ರತಿಯೊಂದರಲ್ಲಿ ವಾಸ್ ಲೈಕ್ ಅವರು ಕೂಡ ಹೇಳ್ಕೊಡ್ತಿದ್ರು ನನಗೆ. ಇವ್ರು ಎಲ್ಲರಿಂದ ಕಲಿಯೋದು ತುಂಬ ಇದೆ, ನಾನು ತುಂಬ ಕಲ್ತಿದ್ದೀನಿ ಕೂಡ. ಆ್ಯಂಡ್ ನಾನು ಇಲ್ಲಿರೋದಕ್ಕೆ ಮೇನ್ ನನ್ನ ತುಂಬ ಇಂಪಾರ್ಟೆಂಟ್ ಪರ್ಸನ್ ವಾಸ್ ಲೈಕ್ ಮೋಕ್ಷೇಂದ್ರ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯು. ಆ್ಯಂಡ್ ನಾನು ನಮ್ಮ ಪೇರೆಂಟ್ಸ್, ಅಪ್ಪ ಅಮ್ಮಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ಸಪೋರ್ಟ್ ಇಲ್ಲ ಅಂತ ಅಂದರೆ ನಾನು ಇವತ್ತು ಇಷ್ಟು ಸ್ಟೇಜ್ ಮೇಲೆ ನಿಲ್ಲಕ್ಕೆ ರೀಸನ್ ಇರ್ತಿರ್ಲಿಲ್ಲ. ಶಿ ವಾಸ್ ಸೋ ಸಪೋರ್ಟಿವ್. ನಾನು ಪ್ರತಿಯೊಂದು ಎಲ್ಲೇ ಹೋದರೂ ಕೂಡ ಶೂಟ್ಗೆ ಜೊತೆಲಿ ಇರ್ತಿದ್ರು, ತುಂಬ ಸಪೋರ್ಟ್ ಮಾಡ್ತಿದ್ರು. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್ ಖುಷ್ಬು ಅವರೇ. ಆಲ್ ದ ವೆರಿ ಬೆಸ್ಟ್.
ಅಂಡ್ ಫಸ್ಟ್ ಟೈಮ್ ನಂಗೆ ಅನ್ಸುತ್ತೆ ಮೋಕ್ಷ ಸರ್ ಏನು ನೆಗೆಟಿವ್ ಕೇಳೋಣ ಖುಷ್ಬು. And I would like to thank my God. ಥ್ಯಾಂಕ್ಸ್ ಯು. ಶ್ರೀಶಾ ಅವರೇ, ನಿಮ್ಮ ಕಥೆ ಎಷ್ಟು ಇಷ್ಟ ಆಯ್ತು? ಈಗ ಹೆಣ್ಮಕ್ಳಾಗಿ ನಮಗಂತೂ ತುಂಬಾ ಖುಷಿ ಆಯ್ತು ಕೇಳಿ. ನಿಮಗೆ ಎಷ್ಟು ಇಷ್ಟ ಆಯ್ತು? ನಾನು ನಮ್ಮ ಅಕ್ಕಗೆ ಸಪೋರ್ಟಿವ್ ಆಗಿ ಯಾವಾಗಲೂ ಇರ್ತಿದ್ದೆ. ಆಮೇಲೆ ಇವಳು ಎಲ್ಲ ಕಷ್ಟದಲ್ಲೂ ನಾನಿದ್ದೀನಿ, ಪ್ರೀತಿಯಲ್ಲಿ ಕೂಡ. ಆಮೇಲೆ ಅವಳು ಎಷ್ಟು ಕಷ್ಟದಲ್ಲಿದ್ದಾಗ ನಾನು ಯಾವಾಗಲೂ ಅವ್ಳಿಗೆ ಸಪೋರ್ಟಿವ್ ಆಗಿ ಪೇರೆಂಟ್ಸ್ ಸೈಡು ಕೂಡ ಮತ್ತು ಅವ್ಳ ಸೈಡ್ ಕೂಡ ನಾನು ಹ್ಯಾಂಡಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಐ ಹ್ಯಾವ್ ಆಲ್ವೇಸ್ ಬೀನ್ ಅ ಸಪೋರ್ಟಿವ್ ಸಿಸ್ಟರ್ ಇನ್ ದ ಮೂವಿ ಆ್ಯಂಡ್ ಇನ್ ರಿಯಲ್ ಲೈಫ್ ಆಲ್ಸೋ ಐ ಥಿಂಕ್. yeah. ಥ್ಯಾಂಕ್ ಯು ಶ್ರೀಶಾ ಅವರೇ, ಥ್ಯಾಂಕ್ ಯು ಖುಷ್ಬು ಅವರೇ. ಆಲ್ ದ ವೆರಿ ಬೆಸ್ಟ್. ನಿಮ್ಮಿಬ್ಬರ ಜರ್ನಿಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಅದನ್ನು ಕೇಳುವಂತಹ ಸಮಯ. ಧಾರಾವಾಹಿಗಳ ಮೂಲಕ ಬಹಳಷ್ಟು ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಇದೀಗ ಸಿನಿಮಾದಲ್ಲಿ ಮೊದಲನೇ ಬಾರಿಗೆ ನಾಯಕ ನಟನಾಗಿ ಅವರ ಡೆಬ್ಯೂ ಸಿನಿಮಾ ಇದು. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಕಿರುನಗೆಯ ನಾಯಕ ವಿಜಯ್ ರಾಜ್ ಆನ್ ಸ್ಟೇಜ್ ಪ್ಲೀಸ್. ಎಲ್ಲರಿಗೂ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಬಂದಿರೋರಿಗೆ, ಚೀಫ್ ಗೆಸ್ಟ್ ಫಾರ್ ಎವ್ರಿ ಒನ್ ನೋಡಿದ್ರು, ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಮೊದಲನೇದಾಗಿ ಹೇಳಬೇಕಂದ್ರೆ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂಥ ಸಿನಿಮಾದಲ್ಲಿ ನಾನು ನಾಯಕ ನಟನಾಗೆ ಅಭಿನಯಿಸಿರೋದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ಇದಕ್ಕೆ ಅವಕಾಶ ಮಾಡಿಕೊಟ್ಟು ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಲತಾಮ್ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಅಶೋಕ್ ಸರ್, ಸಿದ್ದು ಸರ್, ಒಳ್ಳೆ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ. ಎಲ್ಲ ಐ ಥಿಂಕ್ ಎವ್ರಿ ವೀಕ್ ಎಷ್ಟೊಂದು ಸಿನಿಮಾ ರಿಲೀಸ್ ಆಗುತ್ತೆ, ಎಲ್ಲರೂ ಬಂದು ಹೇಳ್ತಾರೆ ನಮ್ಮ ಸಿನಿಮಾ ಆ ಥರನೇ ಈ ಥರ ಅಂತ. ಸೊ ಎಲ್ಲರೂ ದೇವ್ರ ಹತ್ರ ಹೋಗಿ ಹೇಗೆ ರಿಕ್ವೆಸ್ಟ್ ಮಾಡ್ತಾರೋ, ಸೊ ಮೀಡಿಯಾದಲ್ಲಿ ನಮಗೆ ದೇವ್ರ ಥರನೇ. ಸೊ ನಿಮಗೆ ಇದು ಜಸ್ಟ್ ಅನ್ನೋ ಸಿನಿಮಾ ಅಂತ ಅನಿಸ್ಬೋದು, ಬಟ್ ಇಟ್ಸ್ ಅ ಫೀಲ್ ಗುಡ್ ಮೂವಿ. ನಾವು ಹೇಳಿದ್ರೆ ಇಟ್ಸ್ ನಾಟ್ ಎ ಕಮರ್ಷಿಯಲ್ ಫೈಟ್ ಗೀಟ್ ಏನೋ ಸಿನಿಮಾ ಅಲ್ಲ, ಇಟ್ಸ್ ಅ ಫೀಲ್ ಗುಡ್ ಮೂವಿ. ನಾನು ಅರ್ಥ ಮಾಡ್ಕೊಂಡಿದ್ದ ಕತೆ ಏನಂತಂದರೆ, ಕೆಲವೊಂದು ನಿರ್ಧಾರಗಳನ್ನ ನಿರ್ದಿಷ್ಟ ಸಮಯದಲ್ಲೇ ತಗೊಳ್ಬೇಕಾಗುತ್ತೆ. ಯಾಕಂದರೆ ನಿರ್ಧಾರಗಳಿಗಾದರೂ ಸಮಯಕ್ಕಾಗಲಿಲ್ಲ. ಸೊ ಈ ಮೆಸೇಜ್ನ ನಾನು ಈ ಸಿನಿಮಾದಲ್ಲಿ ಅರ್ಥ ಮಾಡಿಕೊಂಡೆ. ಬೀಟ್ ಹುಡುಗ ಹುಡುಗಿ, ಸೊ ಯಾರೇ ಸಿನಿಮಾ ನೋಡಿದ್ರು ಅವ್ರಿಗೆ ಈ ಮೆಸೇಜ್ ಖಂಡಿತವಾಗಿ ತಲುಪುತ್ತೆ. ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಟೆಲಿವಿಷನಿಂದ ಸಿನಿಮಾ ಬರ್ತಾ ಇದ್ದೀನಿ, ನೀವೆಲ್ಲರೂ ಆಶೀರ್ವಾದ ನಿಮ್ಮಲ್ಲಿ ಇರಬೇಕು. ಥ್ಯಾಂಕ್ ಯು. ಎಸ್ ಸರ್. ಸೀರಿಯಲ್ ನಾನು ಆಲ್ಮೋಸ್ಟ್ ಎಲ್ಲ ವಾಹಿನಿಗಳಲ್ಲೂ ಕೆಲಸ ಮಾಡಿದ್ದೀನಿ. ಝೀ, ಕಲರ್ಸ್, ಉದಯದಲ್ಲಿ ಒಂದು ಕೆಲಸ ಮಾಡಿಲ್ಲ. ಇದ್ರ ಮುಂಚೆ ನಾನು ಏಡಿಯಾಗೂ ವರ್ಕ್ ಮಾಡಿದ್ದೆ, ವಿಜಯ್ ಸೂರ್ಯ ಸರ್ ಫಿಲ್ಮ್ನಲ್ಲಿ. ನಾನು ಒಂದು ಟೀಮ್ ಕಟ್ಟ ಒಂದು ಸಿನಿಮಾ ಮಾಡಿದ್ವಿ. ಅದು ಬಿಟ್ಟು ಇದಕ್ಕಿಂತ ಮುಂಚೆ ಒಂದು ಫೀಚರ್ ಫಿಲ್ಮ್ ಮಾಡಿದ್ದೆ, ನಾನು ಕುಸುಮ ಅಂತ. ಅದು ಬಿಟ್ಸಲ್ಲಿ ಅವಾರ್ಡ್ ಎಲ್ಲ ಬಂದಿತ್ತು. ಸೊ ಕಮರ್ಷಿಯಲ್ ಆಗಿ ಇದು ನನ್ನ ಮೊದಲನೇ ಸಿನಿಮಾ. ಹಾಂ ಸರ್, ಅಂದರೆ ಮೊದಲಿಂದನೂ ನನಗೆ ನಾನಿತ್ತು ಬೀಟ್ ಫ್ರಮ್ ಹೈಸ್ಕೂಲಿಂದ ಮಾಡಲಿಂಗ್ ಸೀರಿಯಲ್ಸ್ ಮತ್ತು ಸಿನಿಮಾ ಬರಬೇಕು ಅದೇ ಮೊದಲಿನಿಂದಲೂ ಪ್ಲ್ಯಾನ್ ಇತ್ತು. ಅದ್ರ ಜೊತೆಗೆ ಕೆಲವೊಂದು ಬರೆಯೋ ಅಭ್ಯಾಸ ಕೂಡ ಇದೆ. ಸೊ ಜೊತೆಗೆ ಬರೀತಾ ಕೂಡ ಇದ್ದೀನಿ. ಆ್ಯಂಡ್ ಟ್ರೈನ್ ಕೂಡ ಆಗಿದ್ದೀನಿ. ಸೊ ಸೀರಿಯಲ್ಸ್ ಮಾಡ್ತಾನೆ ನಾನು ಉಷಾ ಬಂಡಿಯವ್ರ ಹತ್ರ ಟ್ರೈನ್ ತೊಗೊಂಡಿದ್ದೆ. ಸೊ ಆಮೇಲೆ ಟ್ರೈನ್ ಆಗ್ತಾ ಥ್ಯಾಂಕ್ ಯು ಸೋ ಮಚ್ ವಿಜಯ್ ರಾಜ್. ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಡೈರೆಕ್ಟ್ರು ಹೊಸ ಸಿನಿಮಾ ಜೊತೆಗೆ ಬರ್ತಾ ಇದ್ದಾರೆ. ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ದಯವಿಟ್ಟು ಮಧ್ಯ ಬಂದು ಎಲ್ರಿಗೂ ನಮಸ್ಕಾರ. ಇದು ನನಗೆ ಒಂಥರ ಹೋಮ್ ಟೀಮ್, ಹೋಮ್ ಟರ್ಫ್. ಅಶೋಕ್ ಸರ್, ಸಂಗೀತಮ್ಮ, ಸಿದ್ದಣ್ಣ, ಸುರೇಶ್ ಸರ್, ಹಾಗೆ ರಾಮಣ್ಣ ಬನ್ನಿ, ಮಾದೇ ಸರ್. ಬಹುಶಃ ಮಾದೇಶ್ ಸರ್ ನಾನಿಬ್ಬರೇ ಮಿಸ್ಸಿಂಗ್ ಅನಿಸುತ್ತೆ ನಿಂಬಿಯಾ ಬನಾದ ಮ್ಯಾಗ ಟೀಮಿಂದ ಈ ಸಿನಿಮಾದಲ್ಲಿ. ಆದರೂ ಇದು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ, ಇದು ನಮ್ಮ ಸಿನಿಮಾ. ಭಾಳ ಖುಷಿ ಆಗುತ್ತೆ. ಮತ್ತು ಇನ್ನಷ್ಟು ಹೆಸರುಗಳನ್ನ ನೋಡಿದೆ ಪೋಸ್ಟಲ್ಲಿ. ರವಿತೇಜ ಅವರು, ಪಳನಿ ಸೇನಾಪತಿ ಅವರು, ಭಾಳಷ್ಟು ಜನ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ದ ಅಂತ ಭಾಳಷ್ಟು ಜನ ಈ ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಮತ್ತು ನಾಗಾರ್ಜುನ ಶರ್ಮಾ ಅವರು ನನಗೆ ಭಾಳ ಹಳೆ ಫ್ರೆಂಡು. ಅವರ ಹಾಡುಗಳು ಎಷ್ಟು ಫೇಮಸ್ ಆಗ್ತಾ ಇದೆ ಇವತ್ತು ಅಂತ ಎಲ್ರಿಗೂ ಗೊತ್ತಿದೆ. ಅವರು ಈ ಸಿನಿಮಾದ 5 ಹಾಡು ಬರೆದಿರೋದು ಭಾಳ ನನಗೆ ಖುಷಿ ಆಯಿತು.
ಹಾಗೆ ಸುಕೃತ್ ಮಲ್ಲೇಶ್ವರ್ ಮ್ಯೂಸಿಕ್ ಮಾಡಿದ್ದಾರೆ. ಅವರ ಕೆಲಸನ, ಅವ್ರ ಹಾಡುಗಳನ್ನ ನಾನು ಭಾಳ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ. ಈ ಸಿನಿಮಾಗೆ ಅವ್ರು ಮ್ಯೂಸಿಕ್ ಮಾಡೋದು ತುಂಬ ಖುಷಿ ಆಯಿತು. ಭಾಳ ಒಳ್ಳೆಯ ಚಾಯ್ಸ್ ಅಶೋಕ್ ಸರ್. ಮತ್ತು ಮೇಡಮ್, ಲತಾಶ್ರೀ ಮೇಡಮ್, ನಿಮ್ಮ ಮೊದಲನೇ ಸಿನಿಮಾ ನೀವು ಹೇಳಿದ್ರಿ, ಮೊದಲನೇ ಸಿನಿಮಾ, ಅದಕ್ಕಾಗಿ ನಾನು ಅಶೋಕ್ ಸರ್ನ ಆಯ್ಕೆ ಮಾಡಿಕೊಂಡೆ ಅಂತ. ಪರ್ಫೆಕ್ಟ್ ಚಾಯ್ಸ್ ಮೇಡಮ್. ಹೊಸಬರಿಗೆ, ಅದು ಆರ್ಟಿಸ್ಟ್ ಆಗಿರಲಿ, ಪ್ರೊಡ್ಯೂಸರ್ ಆಗಿರಲಿ, ಟೆಕ್ನಿಷಿಯನ್ ಆಗಿರಲಿ, ಹೊಸಬರಿಗೆ ಒಂದು ಕರೆಕ್ಟಾದ ಒಂದು ಕೆರಿಯರ್ ಏನು ಪಾತ್ನ ರೂಪಿಸ್ಕೊಡೋದ್ರಲ್ಲಿ ಅಶೋಕ್ ಸರ್ ಅವರು ಎತ್ತಿದ ಕೈ. ಈ ಸಿನಿಮಾ ನಿಮಗೆ ಒಳ್ಳೆಯದಾಗಲಿ. ಆದಷ್ಟು ಬೇಗ ಈ ಸಿನಿಮಾನ ತೆರೆ ಮೇಲೆ ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಶುರುವಿನಿಂದನೂ ಸಿನಿಮಾದ ವಿಡಿಯೋಸ್ ನನಗೆ ತೋರಿಸ್ತಾನೆ ಬಂದಿದ್ರು. ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಆಗಿದೆ. ಫೋಟೋಗ್ರಫಿ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ. ನಮ್ಮ ನಿಂಬಿಯಾ ಬನಾದ ಮ್ಯಾಗ ಸಿನಿಮಾದಲ್ಲೂ ವಿಜುವಲ್ಸ್ನ ಎಲ್ಲರೂ ಫೋಟೋಗ್ರಫಿನ ತುಂಬ ಮೆಚ್ಕೊಂಡ್ರು. ಅದು ಇದರಲ್ಲಿ ಎದ್ದು ಕಾಣುತ್ತೆ ವಿಜುವಲ್ಸ್. ಭಾಳ ಖುಷಿ ಆಯಿತು. ಮತ್ತೊಮ್ಮೆ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ. ಇವತ್ತು ನಮ್ಮನ್ನು ಇಲ್ಲಿ ಕರೆಸಿ ನಿಮ್ಮ ಒಂದು ಸಿನಿಮಾದ ತಂಡದ ಜೊತೆ ನಮ್ಮನ್ನು ಸೇರಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ನಮ್ಮ ಕಿರುನಗೆ ಚಿತ್ರತಂಡ. ಇಡೀ ಚಿತ್ರತಂಡಕ್ಕೆ ಮತ್ತೊಮ್ಮೆ ತುಂಬ ಒಳ್ಳೆಯದಾಗಲಿ. ಕನ್ನಡ ಸಿನಿ ಪ್ರೇಮಿಗಳು ಕಿರುನಗೆಯನ್ನ ಬಹಳಷ್ಟು ಪ್ರೀತಿಯಿಂದ ಅಪ್ಪಿಕೊಳ್ಳಿ ಅಂತ ಹೇಳಿ ನಾವು ಕೂಡ ಆಶಿಸ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಕಿರುನಗೆ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ.